ಹೋಗುತ್ತೀರಿ? ಅಯ್ಯೋ, ಏನಾಯ್ತು ನಿಮಗೆ? ಏನಿದು ಮೈಯ ಮೇಲೆ ಮೈಯ ಮೇಲೆ ರಕ್ತ? ಯಾರಾದರೂ ಮದ್ದು ಮಾಡಲು ಏನಾದರೂ ಮಾಡಿಸಿದರೋ ಏನು? ಯಾರು ಹೊಡೆದರು ನಿಮಗ? ಲಕ್ಷ್ಮಿ, ನನಗೆ ಮತ್ತೆ ಯಾರು ಹೊಡೆದಿಲ್ಲ. ಇವು ನನ್ನ ಮಗನಿಗೆ ಏನು ಮೈ ತುಂಬ ಬಾಸುಂಡಿಗಳು? ಏನು ನನಗೆ ಒಂದು ತಿಳಿಯಬಲ್ಲದು. ಏನಿದು ನನಗೆ ಒಂದು ತಿಳಿಯಬಲ್ಲದು. ಈಗ ನಾನು ಏನು ಮಾಡಲಿ? ನೀನು ಮತ್ತೆ ಏನು ಮಾಡಬೇಡ. ಬೇಗ ಹೋಗಿ ಹಿತ್ತಲದಲ್ಲಿ ಎಲ್ಲ ಹೂಗಳನ್ನು ಕೊಯ್ದುಕೊಳ್ಳಬಹುದು. ಬೇಗ ಹೋಗು. ಈಗೇಕೆ ಹೂವು ನಿಮಗೆ? ನಿಮ್ಮ ಸ್ಥಾನವೇ ಇಲ್ಲ. ಮೊದಲು ಸ್ಥಾನಕ್ಕೆ ನಡೆಯಿರಿ. ಲಕ್ಷ್ಮಿ, ನನ್ನ ಸ್ಥಾನ ಪಡೆದುಕೊಂಡು ಏನು ಮಾಡುತ್ತಾರೆ? ಅಲ್ಲಿ ನನ್ನ ಮಗನ ಸ್ಥಾನ ಎಲ್ಲಿದೆ? ಈಗ ಅವನಿಗೆ ಬೇಕು ಈ ಮೂರ್ತಿ ಗಂಧ ಕುಂಕುಮ. ಬೇಗ ತೆಗೆದುಕೊಂಡು ಬಾ ಹೋಗು. ನೀವು ಮೊದಲು ಸ್ಥಾನಕ್ಕೆ ನಡೆಯಿರಿ. ನಿಮ್ಮ ಸ್ಥಾನವೇ ಆಗಿಲ್ಲ, ಕೂತರೂ ಆಗಿಲ್ಲ. ಎಲ್ಲಿಗೆ ನಡೆಯಿರಿ? ನನ್ನ ಈಗ ಅವನಿಗೆ ಬೇಕು ಈ ಮೂರ್ತಿ ಗಂಧ ಕುಂಕುಮ. ಲಕ್ಷ್ಮಿ, ಬೇಗ ತೆಗೆದುಕೊಂಡು ಬಾ ಹೋಗು. ಈಗ ನಾನು ಹೂವು ತರುತ್ತೇನೆ. ಈಗಲೇ ಹೂವು ತಗೊಂಡು ಬರ್ತೇನೆ. ಓ ದೇವಾ, ನನ್ನ ಅಪರಾಧವನ್ನು ಮನ್ನಿಸು ದೇವಾ. ಇದು ಅಪರಾಧವನ್ನು ಎಂತ ಸ್ನಾನ ಮಾಡಿದ್ದೀರೋ, ಎಂತ ಸ್ನಾನ ಮಾಡಿದ್ದೀರೋ. ದೇವಾ, ನನ್ನ ಅಪರಾಧವನ್ನು ಮನ್ನಿಸು ತಂದೆ. ಸರಿಪ್ಪ, ಇದು ಅಪರಾಧವನ್ನು ಆತ್ಮವಿಚಾರದ ಪ್ರಥಮ ಸೋಪಾನ. ನೀನು ಇಂಥ ಸ್ನಾನ ಮಾಡಿ ಬರುತ್ತೀಯೆಂದು ನನಗೆ ಗೊತ್ತಿತ್ತು, ಬಾಳ ಗೊತ್ತಿತ್ತು. ತಾಯಿ ಒಟ್ಟಿನ ಪರೀಕ್ಷೆಯಲ್ಲಿ ನೀನು ಗೆದ್ದಿ. ತಂದೆ, ನನ್ನ ಪಾಪ ಪರಿಹಾರವಾಯಿತೆ. ರಾಯ ಚಿತ್ತದಿಂದ ಪಂಚತಾಪದಿಂದ ಪರಿಶುದ್ಧವಾದ ಪಾಪದ ಪ್ರಪಂಚವು ಯಾವುದು ನಿನ್ನದು? ಈ ಸ್ನಾನದಿಂದ ಸ್ವಚ್ಛವಾಗಿದ್ದರೆ ನನ್ನನ್ನು ಅಪ್ಪಿಕೋ ತಂದೆ. ಸರಿಪ್ಪ, ಸ್ನಾನದಿಂದ ಎಷ್ಟು ಸ್ವಚ್ಛವಾಗಿರಬೇಕಾದರೆ ಮತ್ತೆ ಸ್ನಾನ ಮಾಡುವುದೇ ಬೇಕಾಗಿಲ್ಲ ಬಾಳ. ಅಷ್ಟು ಸ್ವಚ್ಛವಾಗಿರಿ. ಸರಿಪ್ಪ, ನಿನ್ನಂತ ಶಿಷ್ಯ ದೊರಕಿದ್ದು ನನ್ನ ಭಾಗ್ಯ. ಸರಿಪ್ಪ, ನನ್ನ ಭಾಗ್ಯ. ನನ್ನ ತಪ್ಪನ್ನು ಮನ್ನಿಸಿಕ. ಮಗನೇ, ನೀನೇನು ತಪ್ಪು ಮಾಡಿಲ್ಲ. ನಿನ್ನ ಪಾಲಿನ ಕರ್ತವ್ಯವನ್ನು ನೀನು ಗ್ರಹಿಸಿದಿ. ಉಳಿಯ ಪೆಟ್ಟಿನಿಂದ ಆ ಕಣ್ಣಿನಲ್ಲಿ ಆ ದೇವತೆಯ ಮೂಡುವುದು ಸಹಜ. ದೇವತೆಯ ರೂಪದಿಂದ ನೀನು ಬಂದು ನನ್ನ ಮಗನ ಒಳಗನ್ನು ಆರಿಸಿ. ಆದ್ದರಿಂದ ನಿನ್ನ ಇಷ್ಟಾರ್ಥಗಳು ಈಡೇರಲಿ. ನಿನ್ನ ಬಾಳು ಸದನ ಸುದ್ದಿಯಾಗಲಿ. ಇದೋ ನನ್ನ ಆಶೀರ್ವಾದ. ನಡೆದಾಗಿದೆ. ನೀವು ಇಬ್ಬರು ದೇವರು ಪ್ರಸಾದವನ್ನು ಸ್ವೀಕರಿಸಬೇಕು. ಸರಿಪ್ಪ, ಸ್ನಾನದ ಮೇಲೆ ಪ್ರಸಾದವಾಗಬೇಕು. ನಡೆಯಿರಿ, ಎಲ್ಲರೂ ಕೂಡಿ ಪ್ರಸಾದಗಳನ್ನು ಆ ದೇವರು ನಡೆಸಿಕೊಡ್ತಾರೆ. ಕರುಣಾಮಯ
ನಡು ಬೀದಿಯಲ್ಲಿ ತಿರುಗಿ, ಏ ಹೆಣ್ಣ, ಯಾರು ನೀನು ಎಂದು ಕರೆದರೆ ನನ್ನ ರಕ್ತ ಹೆಚ್ಚು ಕುದಿಯಬಾರದು, ಸರಿ ದಾರಿ ಬಿಡು. ನೀನು ಈ ಊರ ಗೌಡನ ಮುಂದೆ ನಿಂತು ಮಾತನಾಡುತ್ತಿರುವೆ ಎನ್ನುವ ಎಚ್ಚರಿಕೆ ನಿನಗಿರಲಿ. ಊರ ಗೌಡರ ಮುಂದೆ ಖಾಲಿ ಕೊಡವನ್ನು ತರಬಾರದು ಅಂತ ಆ ಊರೊಳಗೆ ಡಂಗುರ ಹೊರಿಸಿದ್ದೇವೆ. ನೀನು ಈ ಗೌಡರ ಮುಂದೆ ಖಾಲಿ ಕೊಡ ತಂದದ್ದಕ್ಕೆ ನಿನಗೆ 10 ರೂಪಾಯಿ ದಂಡ ಕೊಟ್ಟಿದ್ದೇವೆ. ಇಲ್ಲಿ ಕೊಡವನ್ನು ಇಡು, ದಂಡವನ್ನು ತೆಗೆದುಕೊಂಡು ಬಂದು ಕೊಡವನ್ನು ತೆಗೆದುಕೊಂಡು ಹೋಗಿ ಇಡು ಕೊಡ. ಇದೇನು ಖಾಲಿ ಕೊಡವನ್ನು ಬಿಟ್ಟು ತುಂಬಿದ ಕೊಡವನ್ನು ನೋಡುತ್ತಾ ನಿಂತೆಯಲ್ಲ, ಆಗಲಿ ದಂಡವನ್ನು ತಂದುಕೊಟ್ಟು ಕೊಡವನ್ನು ಒಯ್ಯುತ್ತೇನೆ. ಹೇ ನಿಲ್ಲು, ಬೇಟೆ ಬೇಟೆ ದಿನಾಲು ಕೈ ತಪ್ಪಿದರೆ ಬೇಟೆ ಗೌರವಿಗೆ ಎಲ್ಲಿಲ್ಲದ ಬೇಸರ. ಆದರೆ ಈ ನಾಗಗೌಡನಿಗೆ ಬೇಸರವೆಂಬ ಮಾತೇ ಇಲ್ಲ. ಏಕೆಂದರೆ ಕೈ ಜಾರದ ಬೇಟೆಯನ್ನು ಕ್ರಮವಾಗಿ ಹತಾಟೆಗೆ ತೆಗೆದುಕೊಳ್ಳುವುದೇ ಈ ನಾಗಗೌಡನ ಕಾರ್ಯಸ್ಥಾನ. ಏಹೆಲೆ, ನೀನು ದಂಡ ತರುವುದಕ್ಕೆಂದು ಮನೆಗೆ ಹೋಗಿ ಇಲ್ಲದ ರಂಪಾಟ ಎಬ್ಬಿಸುವುದು ಬೇಡ. ಹೆಣ್ಣು ಮಕ್ಕಳ ಹತ್ತಿರ ದಂಡವನ್ನು ಹೇಗೆ ವಸೂಲಿ ಮಾಡಬೇಕೆನ್ನುವುದು ಈ ಗೌಡನಿಗೆ ಮೊದಲಿನಿಂದಲೂ ಬಹಳ ಚೆನ್ನಾಗಿದೆ. ನಾವು ದಂಡವನ್ನು ಇಲ್ಲೇ ವಸೂಲಿ ಮಾಡುತ್ತೇವೆ. ಅಯ್ಯೋ, ನನ್ನನ್ನು ಯಾರಾದರೂ ಕಾಪಾಡಿ. ನಮ್ಮೂರೊಳಗೆ ನಾವೇ ರಾಜರು. ನಾವು ನಡೆದಿದ್ದೆ ಹಾಗೆ ನುಡಿದಿದ್ದೇ ಬೇಡ. ಚೀರು ಚೀರು ಶಿವ ಪೂಜೆಯೊಳಗಿನ ಕರಡಿ ಬಿಟ್ಟಂತೆ ಎಂತ ಹೊತ್ತುಗಳ ಬಂದರೆ ಏನ್ಬೇಕು ಏನದು ಊರೊಳಗಿನ ಅಡ್ಡಾಡಿದವ್ರ ಈ ದನ ಏನ್ ಮಾಡ್ತಾವ್ರಿ ಅವ್ರ ತಮ್ಮ ಹಸೆ ಮನಿ ಬಿಡ್ತಾವ್ರಿ. ಒಂದೀವ ಒಣ ಬಿಡನೆ ಕಾಂತ ಹೋಗ್ಲಿ, ಅದಕ್ಕೆ ಭಯ ಆಗ್ತಾವ್ರಿ. ವಿಮರ್ಶೆ ಮಾಡಿವ ಮನೆಯೊಳಗಿನ ಹಸಿರು ಮೇವಿಗಿಂತ ಬೇರೆಯವರ ಬಾಂಧಿಯೊಳಗಿನ ಒಣ ಮೇವಿನ ಮೇಲೆ ಬಹಳ ಪ್ರೀತಿ ರೀ ದನಕ್ಕ. ನಿಮಗೇನು ಗೊತ್ತಿದೆ? ಖಾರ ಖಾರ ತಿಂದ ನಿಮ್ ಭೂಮಿಗಳ ಸಾರಿಗೆ ಪದಗಿನ ಮನೆಗೆಲ್ಲ ಮಂದಿ ಮನೆ ತಿಂದ ಹೋಗಿ ಹೋಗ್ತೇನೆ. ಎಂಜಲ ರುಚಿ ನಿನಗೇನು ಗೊತ್ತು? ಗೌಡ ವಾಡಿಕಾರ ನೋಡ್ರ ಗತಿ ತಿರುಗಾಗತ್ತಿ. ನೀವ್ ಎಲ್ಲ ಮನೆ ಮುಂದ ರಂಡ್ರ ಮುಂದ ಗತಿ ತಿರುಗಾಕತ್ತಿರಲ್ರಿ, ಅವಾಗೆಲ್ಲ ತಿರುಗಾತ್ರಿ ನಮಗೆ. ಕಂಡಿದ್ದಿಲ್ಲ ಯಾವ ಮನೆ ಬಹಳ ಕಲಾ ಕಾಯ್ದು ಬಾಗಿಲು ಮುಡಿಯಕ್ಕೆ ಹೋಗಿದ್ರಿ. ಯಾಕೋ ಮಾಡ್ತಿರ್ತಿರಲ್ಲ, ಏನಾಗ್ತದೆ? ಯಾಕೋ ಸಮಾಧಾನ ಇಲ್ರಿ, ಎಡಗಣ್ಣ ಹಾಕಿ ಏನ್ ಕೆಟ್ಟ ಏನಾಗಿರ್ತದ. ಆತು ಇಬ್ಬರಿಗೆ ಚೋಳ ಆತು. ಹೌದ್ರಿ, ನನಗೂ ಈ ದಿವಸ ಯಾಕೋ ಸಮಾಧಾನವೇ ನೋಡು. ದುಡ್ಡು ಮತ್ತಿಂದೆ ಎಂದು ಹೇಳಿದ ಇವತ್ತು ದೇವ್ರ ಪೂಜೆ ಮಾಡೋಣ ಅಂತ ಹೋದೆ. ದೇವರ ಮುಂದಿನ ಪಡುಗೆಯೇ ಬಾರದು. ದೇವರ ಹೇಳೋಣ, ಆ ಗೋಡೆ ಮೇಲಿನ ಕಲ್ಲಿನ ಕಂಡು ನೋಡ್ತೀನಿ ಏನು ಕೆಟ್ಟ ಬೇಡ ನೋಯೇನು.
ಶರಣ. ಶರಣು ಶರಣು. ಎಷ್ಟು ಸೊತ್ತು ಇವರಿಗೆ. ಮೂರ ಗೌಡರು ಎದುರಿಗೆ ನಿಂತಿದ್ದರು, ನಮಸ್ಕಾರ ಮಾಡದೆ ಹಾಗೆ ಹೋಗುತ್ತಿದ್ದಾರಲ್ಲ. ಎಷ್ಟು ಸೊತ್ತು ಅವರಿಗೆ. ಮೂರ ಗೌಡರು ಎದುರಿಗೆ ನಿಂತಿದ್ದರು, ಹಾಗೆ ಹೋಗುತ್ತಿದ್ದಾರಲ್ಲ. ಆ ಸೊತ್ತಿನವನ್ನ ಕರೆದಿಯೋನಿಲ್ಲ. ಶಿಷ್ಯರಿ ಅವನ್ನ ಹೇಳ್ರಿ. ಈ ಗೌಡಪ್ಪ 3 ತಿಂಗಳು ಒಂಟಿ ಒದರದಂತೆ ಒದರಬೇಕಾಗುತ್ತದೆ ಎಂದು ಗೋವಿಂದಾಚಾರ್ಯ ನಿನ್ನೆ ಹೇಳಿದ್ದ. ಹಾಗೆ ಯಾವಾಗ ಹೋಗ್ತಾನೆ ಕೇಳಿ. ಏನು ಗೌಡಪ್ಪ, ಯಾಕೆ ಒದರಿದೆ? ಊರದವರು ಕಂಡಲ್ಲಿ ನಮಸ್ಕಾರ ಮಾಡಬೇಕಂತ ಆ ಕಳಸದ ಬ್ರಾಹ್ಮಣ ನಿನಗೆ ಕಲಿಸಿಲ್ಲ. ಗೌಡಪ್ಪ, ಗೋವಿಂದಾಚಾರ್ಯ ಮೊದಲ ದಿವಸವೇ ಹೇಳ್ಯಾನು ಊರ ಗೌಡನಿಗೆ ಕಂಡಲ್ಲೇ ನಮಸ್ಕಾರ ಮಾಡೋದು ಅಂತ. ನಾವು ಈ ಊರ ಗೌಡರು, ನಮಗೆ ಕಂಡಲ್ಲಿ ನಮಸ್ಕಾರ ನಮಸ್ಕಾರ ಮಾಡು. ಗೌಡಪ್ಪ, ಗೋವಿಂದಾಚಾರ್ಯ ಹೇಳಿದ್ದು ಸರಿಪ. ಈ ದೇಹವೇ ಊರು, ಸ್ಥಳೀಯ ಚಾವಡಿ. ಈ ಚಾವಡಿಯ ಮೇಲೆ ಅರುಹು ಎನ್ನುವ ಗೌಡ ಕುಳಿತಾನೆ. ಅಂತ ಗೌಡನು ಕಂಡಲ್ಲಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು ಎಂದು ಕಲಿಸಿದ್ದಾನೆ ಹೊರತು ನಿನ್ನಂತ ಹಳ್ಳಿಗಾಡ ಮಳಗೌಡಗ ಕಂಡಲ್ಲೇ ಕೈ ಮುಗಿಬೇಕಂತ ನನ್ನ ಗುರು ನನಗೆ ಕಲಿಸಿಲ್ಲ. ನಾನು ಗುರುವಿಗೆ ತಲೆಬಾಗುತ್ತೇನೆ ಹೊರತು ಕನ್ನಡಿಗಲ್ಲ. ಗುರು ಹಾರುಂಡವ ಎಲೆಯೊಳಗೆ ನೊಣಬಿದ್ದು ಹರಡುತ್ತಿರುವಾಗ ನನ್ನಲ್ಲಿರುವ ಡೊಂಕು ತಿದ್ದದವನು ಈ ನಾಳಿನ ಡೊಂಕು ತಿದ್ದುವ ಅವನೇ ಗುರುವೇ. ಸುಮ್ಮನೆ ಈ ಗೌಡನಿಗೆ ನಮಸ್ಕಾರ ಮಾಡು. ಗೌಡಪ್ಪ, ಹಾಲರ ಗಿತ್ತಿಗೆ 18 ಮಂದಿ ಗಂಡರಾದರೆ ಗರತಿಗೆ ಗಂಡ ಒಬ್ಬನೇ ನೋಡು. ನಾನು ನನ್ನ ಮೈಯನ್ನು ಗುರುನಾಥರ ಪಾದಕ್ಕೆ ಚೆಲ್ಲುತ್ತೇನೆ ವಿನಃ ಅನ್ಯರಿಗಲ್ಲ. ನೀನು ಈ ವಿಷ ಸರ್ಪದ ಹೆಡೆ ತುಳಿತೀಯ. ಈ ಕ್ರೋಧಗೆದ್ದ ಕಾಳಿಂಗ ಸರ್ಪ ರೊಚ್ಚಿಗೆ ನಿನ್ನ ಕಚ್ಚುವ ಮುನ್ನ ಸುಮ್ಮನೆ ನನ್ನನ್ನು ಎದುರು ಹಾಕಿಕೊಳ್ಳದೆ ನಮಸ್ಕಾರ ಮಾಡ್ತೀಯೇನಿಲ್ಲ. ಗೌಡಪ್ಪ, ಗರತಿ ಗಂಡನಿಗೆ ಹಾಸಿಗೆ ಮಾಡುತ್ತಾಳಲ್ಲವೇ ಮತ್ತೊಬ್ಬನಿಗಲ್ಲ. ನನಗೆ ಬುದ್ಧಿ ಕಲಿಸ್ತೀಯ. ಈ ಊರ ಗೌಡನ ಕೈ ರುಚಿ ಹ್ಯಾಂಗನದ ತೋರಿಸ್ತೀನಿ ಮಗನ. ಹ್ಯಾಂಗದರೆ ಈ ಗೌಡನ ಮಗತ ಇನ್ನು ಉಳಿದ ಕಾಡ್ರಿ ಅವ. ಗೋವಿಂದ, ಗುರುನಾಥ ಗೋವಿಂದ. ಏ ಸಭಾ, ಏನೋ ನಮ್ಮ ಮನೆತನಕ್ಕೆ ಅಂಟಿದ ಬೇರು. ಈ ಸಾಲಿನ ಪ್ರತಿಕಾರಕ್ಕಾಗಿ ಹೇಗಿದೆ ಈ ಗೌಡನ ಮದತ. ಗೌಡಪ್ಪ, ಒಂಟಿ ಒದರದೆಂಗ ಒದರು, ಒಂಟಿ ಒದರದೆಂಗ ಒದರು. ಏ ಸರಿಮ, ಒದಗಿಸಿಕೊಂಡಿದ್ದಕ್ಕೆ ನೀನು ಒದರಲಿ. ಊರ ಗೌಡರು ಕಂಡಲೆ ನಮಸ್ಕಾರ ಮಾಡುವುದಲ್ಲಂತ ಸೊಕ್ಕು ಮಾಡದಿದ್ದ ಈ ಸೊಕ್ಕಿನ ಮಗ. ಇನ್ನೂ 4 ಒದಿತಿದ್ದೆ, ಸತ್ತಿಗಿತ್ತಾನಂತ ಬಿಟ್ಟೇನಿಲ್ಲ. ನಿನ್ನ ನಾಳೆ ನೋಡ್ಕೋತೀನಿ. ಮನೆ ಕೊಟ್ಬಿಡ್ರಿ ಗೌಡ, ನೀವು ಮದುವೆ ನಿನ್ನ ಆಡ್ಬಿಟ್ರಿ. ಇನ್ನೊಂದು 4 ಓದಿದ್ರೆ ಗೊತ್ತಾಗತ್ತಾವ. ಯಾಕ್ರಿ ಗೌಡ ಇಷ್ಟಪಟ್ಟಾಗಿ ಎಕ್ಕರಟಿ ಹಿಂದೆ ಮುಂದೆ ಹಣಕಾಸ ಮಾಡಿಬಿಟ್ರಿ. ಈ ಮನಸ್ಸಂಗ ಚೇರ್ ಬಿಟ್ರಿ ಗೌಡ. ಅಯ್ಯೋ ಉರಿ, ಅಯ್ಯೋ ಉರಿ, ಕಾಲು ಬೆಂಕಿ ಒಳಗಿಟ್ಟಂಗಾಗಿದೆಯೋ ಯಪ್ಪ. ಅಯ್ಯೋ ಉರಿ, ಸಾಯ್ತದೋ
ಪ್ರೀತಿ 3 ತಿಂಗಳು ಮಲಗಿ ಸಾಯ್ತೀಯೋ ತಪ್ಪಾಯ್ತು ಅಂತ ಗೋವಿಂದ ಭಟ್ರಲ್ಲಿ ಕ್ಷಮೆ ಕೇಳಿಕೊಂಡು ಉಳಿತೀಯೋ ಏನಂದಿ? ಆಯ್ತು ತಂದೆ, ಅಯ್ಯೋ ತಪ್ಪಾಯ್ತು ತಂದೆ, ತಪ್ಪಾಯ್ತು ಎಂದು ಗೋವಿಂದ ಭಟ್ರ ಪಾದದ ಮೇಲೆ ಬಿದ್ದು ಹೊರಳಾಡಿ ಜವಾಬ್ ಹೇಳ್ತೀನಿ ತಂದೆ. ಗೋವಿಂದ ಗುರುನಾಥ ನನ್ನನ್ನು ಕ್ಷಮಿಸಿದೆ. ಗುರುನಾಥ ಶರೀಫ ಸಾಹೇಬನನ್ನು ಹಾರಿ ಒಡೆಯುವಾಗ ಈ ಗೌಡನಲ್ಲಿದ್ದ ಗರ್ವ ಈಗ ಸೋರಿ ಹೋಗಿದೆ. ಒದೆದ ಗೌಡನು ಈಗ ಇಲ್ಲ. ಇವನಿಂದ ನಾನು ಒದೆಸಿಕೊಂಡೆ ಎನ್ನುವ ಭಾವನೆ ತೂಳವನ್ನೇ ನಾನು ಯಾವಾಗಲೇ ಜಾಡಿಸಿಬಿಟ್ಟಿದ್ದೇನೆ. ಇವನಿಗೆ ಈಗ ಪಶ್ಚಾತ್ತಾಪವಾಗಿದೆ. ಶರೀಫ, ನಾನು ಎನ್ನುವ ಅಹಂಕಾರ ನನ್ನ ತಲೆಗೇರಿತ್ತು. ನಿನ್ನಿಂದ ನನ್ನ ಗರ್ವ ಭಂಗವಾಯ್ತು ಶರೀಫ. ನಿನಗೆ ಬಂದಿದ್ದು ತಪ್ಪಾಯ್ತು ಶರೀಫ, ತಪ್ಪಾಯ್ತು. ಗುರುನಾಥ, ಪ್ರಾಯಶ್ಚಿತ್ತದಿಂದ ಪಶ್ಚಾತ್ತಾಪದಿಂದ ಪರಿಶುದ್ಧವಾಗದ ಪಾಪ ಈ ಪ್ರಪಂಚದಲ್ಲಿ ಯಾವುದು ಇಲ್ಲವೆಂದು ನೀನೇ ಹೇಳುತ್ತಿದ್ದಿ. ಈ ಗೌಡನ ಗರ್ವವೆಲ್ಲ ಸೋರಿ ಹೋಗಿದೆ. ಇವನ ಅಪರಾಧವನ್ನು ಮನ್ನಿಸಿ ಕಾಪಾಡು ತಂದೆ. ಗುರುನಾಥ ಗೋವಿಂದ, ಗುರುನಾಥ ಗೋವಿಂದ. ಬರ್ರಿ, ಉರ್ದೋರು ಊರಾಗುಳಿಲ್ಲ ಅಂತ ಮೆರೆದೋರು ಕಿರಿಯಾಗುಳಿಲ್ಲ ಅಂತ. ನನ್ನ ತಪ್ಪಿನ ನನಗಾಗೈತಿ, ನನ್ನ ಎತ್ಕೊಂಡು ಕೇಳಂಗಿಲ್ಲ. ನಿಮ್ ಮಾತು ಕೇಳಿ ಕೆಟ್ಟಿ, ನಾನು ನಿಮ್ ಮಾತು ಕೇಳಿ ಕೆಟ್ಟೆ. ಯಾಕ್ರಿ ನಮ್ಮ ಮಾತು ಕೇಳ್ತೀನಿ ಯಾವಾಗ ಅಯ್ಯಪ್ಪ, ನಿನ್ನ ಮಾತು ಕೇಳಿ ಮೊನ್ನೆ ಏನ ಕದ ತಟ್ಟಿದ್ದಲ್ಲಿ ಮನೆ ಕದ ಹ್ಞೂನ್ರಿ. ಈಗ ಜನ ಎಷ್ಟೆಷ್ಟು ಜನ ಪರಿಚಯ ಆದ್ರು, ಯಾವ್ಯಾವ ಮನೆಗೆ ಪರಿಚಯ ಆದ್ರು, ಯಾವ್ಯಾವ ಮನೆಗೆ ಕದ ಬದ್ರಿ ಅಂತ ಹೇಳ್ರಿ. ನೋಡ್ರಿ, ಮೊನ್ನೆ ಒಂದ್ ಮನೆ ಕದ ಬದ್ರಿ ಹೋಗಿ ಅವ್ರೇನ್ ಕದ ತೆಗಿದಿಲ್ಲ, ಯಾರೈತಿ ಅಂತ ಕಳಿಸ್ಬಿಡ್ರಿ. ಮುಂದೆ ಮನೆಗೆ ಹೋಗಿ ಕದ ತೆಗಿದ್ರಿ. ಅವ್ರನ್ನ ಏನಂದ್ರಿ, ನಾವು ಒಂದಿಟ್ಟು ಉಳ್ಕೊಂಡ್ಬಿಟ್ರಿ, ನಿಮ್ ಮನೆಗೆ ಹೆಣ್ಮಕ್ಳು ಅದಾಳ ಅಂತ ಕೇಳಿದ್ರಿ. ಹೌದಾ? ಕೇಳಿದ್ರಿ, ಹೇಳ್ತಂದ್ರಿ ಅವ್ರು ಸನಿ ಮಾತಲೆ, ವಾ ತಮ್ಮ ಯಾಕ ಬಾಳ ಪಾಟಿಗೆ ಬಂದಿ ನೀನು ಒಂದು ಸನಿಗೆ ಒಳಗೆ ಹಾಕೊಂಡು ಹೋದ್ರಿ. ಅವ್ರು ಕದ ಹಾಕಂದ್ ನನಗೆ ಗೊತ್ತಾಗಿಲ್ರಿ. ಗೊತ್ತಾಗಿಲ್ಲ. ಹಾಕಿದ್ದು ಹಿಡ್ಕೊಂಡು ದಾಟ ಬಾಟ ದಾಟ ಹೊಡೆದ್ರಿ. ಎಲ್ಲಿ ನಮ್ಮ ಬಟ್ಟ ಅಂತ ಹುಡುಕಿದ್ದು ಓಡಾಡಿ ಬಂದ್ರಿ. ಬಹಳ ಚಲೋ ಆತು. ನೀ ಹೊಟ್ಟ ತಿನ್ನಿದ್ರೆ ನಾನು ಐಡಿಯಾ ಕೊಡೋದು. ಹೌದನ್ರಿ? ಹೌದು. ಅಲ್ವೋ ತಿರ್ಗಾ ಮುರ್ಗ ನಾನು ಜನ ಪರಿಚಯ ಮಾಡ್ಕೊಡ್ರಿ, ಜನ ಪರಿಚಯ ಮಾಡ್ಕೊಡ್ರಿ. ಹೊಟ್ಟ ತಿಂದಾಗ ಜನದಾಗ ನೀನು ಪರಿಚಯ ಆಗಬೇಕು, ಹಂಗ ಪರಿಚಯ ಆಗಲ್ಲ. ಹೌದನ್ರಿ? ಹೌದು. ಏನ್ ಮಾಡಬೇಕು? ಒಂದು ಕೆಲಸ ಮಾಡಿ. ಏನ್ ಮಾಡ್ರಿ? ಈಗ ನೀನು ಹೊಟ್ಟ ತಿಂತಿನ ಸಾಕು, ಹಂಗೆ ಅದು ಬೇಡ. ಹೊಟ್ಟ ತಿಂತಂದ್ರೆ ಈಗ ಐಡಿಯಾ ಕೊಡ್ತಾನೆ. ಏನ್ರಿ ಅದ? ಒಟ್ಟು ಜನ ನಿನಗೆ ಪರಿಚಯ ಆಗಿರ್ಬೇಕು. ಹ್ಞೂನ್ರಿ. ನೀನು ವರ್ಚಸ್ ಆಗಿರ್ಬೇಕು. ಅಂತ ಮಾಡ್ರಿ ನೀವು ಹೊಟ್ಟನೆ ತಿಂದ್ರೆ ಮಾಡು. ಅಂತದಿದ್ರು ನಾವು ಬಾಳ ಮುಂದ್ರಿ. ಆಯ್ತಾ? ಹ್ಞೂನ್ರಿ. ಒಂದು ಕೆಲಸ ಮಾಡು. ಏನ್ರಿ ಅದ? ಕ್ರಾಸ್ ಮಾಡಕ್ ಹೋದವ್ರು ಕ್ರಾಸ್ ಮಾಡಬೇಕಾದ್ರೆ ಹೋದಾಗ ನಿಂದಿರ್ಬೇಕು. ಹೌದೌದು. ಬ್ಯಾಡಗಿ ಮೆಣಸಿನಕಾಯಿ ತುಂಬಿಗೆ ಹೋದವ್ರು ತುಂಬ ತೆಗಿಬೇಕಾದ್ರೆ ನಿಂದ ಹೆಸರ ತೆಗಿಬೇಕು. ಹೌದಾ? ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಪೂಜೆ ತಿನಿ ಕೊಡ್ತಕ್ಕವರು ನಿಂದ ಸುದ್ದಿ ತೆಗೆದಿರ್ಬೇಕು. ಮತ್ ನೋಡ ಹಂಗೆಲ್ಲ ಅಡಿಗೆ ಮಾಡ್ತಾನೆ. ನಾ ಹೇಳಿ ಕೇಳ್ಬೇಕು. ಏನ್ ಹೇಳ್ತಿ ಅದ ತಡಕ್ರ? ಈಗ ನೀನು ಒಂದು 5 ನಿಮಿಷ ಪಂಚಿ ಬಿಚ್ಚು. ಸಾಲಕ ಬೇಡ ಹೇಳ. ವರ್ಷನ ಹಾಕ್ರಿ. ಹೌದಾ? ಆದ್ರೆ ಇಲ್ಲಿ ಪಂಚಮಿ ಜನ ಬಿಡ್ರಂದ್ರೆ ಅವ್ರ ಮನೆಗೆ ಬೇಕಂದ್ರೆ ಇವತ್ತಿಂದ ಜನ ಯಾರಿಲ್ಲೋ ಜನ ನೀರಿಗೆ ಹಾಕಿದ್ದೀನಿ. ನಾನು ನೀನು ಇಬ್ರು ಅದಾವ. ಹಿಂದೆ ಅವ್ರ ಜನ ನೀನು ವರ್ಷ ಸಾಲಕ ಬಂದ್ರೆ 5 ನಿಮಿಷ ಪಂಚಿ ಬಿಚ್ಚು. ಇಲ್ರಿ, ನಾನ್ ವರ್ಷ ಸಾಲಿದನ ಕರೀರಿ. ಹೌದಾ? ಆದ್ರೆ ಪಂಚಿ ಹಾಕಂದಿದ್ರು ಹುಡುಗ ಪಂಚಿ ಒಳಗೆ
ಅಂದ್ಬಿಟ್ಟು ಇವತ್ತು ಪಿಕ್ಚರ್ ಬೇಡ ಬೆಳಗಾವಿ ಮುಂಚೆ ಎಲ್ಲೆಲ್ಲಿ ಹಳ್ಳಿ ಕಟ್ಟಿ ಊರಾಗ ಎಲ್ಲೆಲ್ಲಿ ಕ್ರಾಸ್ ಅದಾವು ಪಂಜಿ ಮುಚ್ಕೊಂಡು ಕೈ ಮುಚ್ಕೊಂಡು ದೇವ್ರು ನೋಡ್ಕೊಂಡು ಹೊಲಕ್ಕೆ ಹೋಗೋರು ನೀನು ವಾಚಿಸ್ತಕತಿ ಹಂಗಾದ್ರೆ ಹಂಗಾರ ಒಂದು ಹಾಳೆ ಅಂದ್ರೆ ನೀನು ಪ್ರಪಂಚವೆಂಬ ಪುಸ್ತಕವನ್ನು ಓದಿಕೊಂಡಿದ್ದೀರಿ. ಓದಿದ್ದು ಅರ್ಥವಾಗಿದೆ, ಅರ್ಥವಾಗಿದ್ದು ಅನುಭವವಾಗಿದೆ. ಬೇಡ ಬಾ ಬಾಳ, ಬೇಡ ಬಾ. ಏತಮ್ಮ ಸರಿಪ, ಬೇಡ ಬಾ ಬಾಳ, ಬೇಡ ಬಾ. ಏತಮ್ಮ ಹೋಯ್ದ ಇನ್ನೊಮ್ಮೆ ಕರೆಯಿತು ಮತ್ತೆ ಹೇಳ್ತಾರೆ ಹೇಳು ನಿನ್ನ ನೋಡದೆ ಮತ್ತೆ ಯಾರನ್ನು ಕರೆಯಲಿ ಏನಣ್ಣ? ಏನು ಕಲ್ಯ? ಹೌದಪ್ಪ ನಿನ್ನನ್ನೇ ಕರೆಯಿತು ನಿನ್ನನ್ನು ಬಿಟ್ಟರೆ ಮತ್ತೆ ಯಾರಿದ್ದಾರೆ ಹೇಳು ನಿಮ್ಮೊಳಗೆ ಏಕೆ ಮಾವ ಮನಸ್ಸಿಗೆ ಬೇಜಾರು ಮಾಡಿಕೊಂಡಂತದೆ ಯಾರಾದರೂ ಏನಾದರೂ ಅಂದ್ರೇನು ಯಾರು ಏನಂದಿಲ್ಲವಾ ಆಗ ದಿನ ಮಕ್ಕ ಮಂಗಳಾರತಿ ಮಾಡ್ತಾರ ತಮ್ಮ ನೀ ಹುಟ್ಟಿ ನಮ್ಮ ಮನೆಯ ಮರ್ಯಾದೆ ಬೀದಿಗೆ ಬಂತಪ್ಪ ಬೀದಿಗೆ ಬಂತು ಮರ್ಯಾದೆ ಹೋದ ಮೇಲೆ ಮನುಷ್ಯ ಇದ್ದರೇನು ಬಿದ್ದರೇನು ಮರ್ಯಾದೆ ಹೋಗುವಂತ ಕೆಲಸ ಇವರೇನು ಮಾಡ್ತಾರೆ ಮಾವ ಇನ್ನು ಏನಾಗತ್ತೀವ ಇವನು ಹಗಲು ರಾತ್ರಿ ಸರಿಪಾ ಸರಿಪಾ ಅಂತ ಹತ್ತು ಹೇಳ್ತಾ ಹೋಗ್ಬಿಟ್ರ ನಮ್ ಗತಿ ನಾವು ಅಂತೀನಿ ಆ ಸಾಪನ ಹೆಸರನ್ನು ಜಪ ಮಾಡ್ತಾ ಕುಂತ್ಕೊಂಡ್ಬಿಟ್ರೆ ಹೆಂಗ ಅಂತೀನಿ ಮನೆಯೊಳಗ ಕೇಳಿದಂತ ದೇವಿ ಮೊದಲ ನಮ್ದು ಮಡಿಯುವಂತರ ಮನೆತನ ತಮ್ಮ ನೀ ಹುಟ್ಟಿ ಆ ಸರಿಪನ ಸಂಘ ಮನೆಯೊಳಗ ಹೊಸಿಕೊಂಡಿದ್ದಕ್ಕೆ ನಮ್ಮ ಊರ ಬ್ರಾಹ್ಮಣರೆಲ್ಲ ನಮ್ಮನ್ನು ಕುಲದಿಂದ ಹೊರಡಿಸ್ತಾರಂತೋ ನಮ್ಮ ಮೇಲೆ ಬೆಂಕಿ ಕಾಲಕ್ಕೆ ಪ್ರಾರಂಭಿಸಾರಂತ ನಮ್ಮೂರೊಳಗಿನ ಬ್ರಾಹ್ಮಣರ ಅಂತೂ ನಮ್ಮೂರೊಳಗ ಬ್ರಾಹ್ಮಣರಿದ್ದಾರೆ ಅನ್ನೋದು ನಿನ್ನಿಂದ ತಿಳಿಯಿತು. ಅದೆಲ್ಲ ಇರುವುದು ಅವರೆಲ್ಲರೂ ನಮ್ಮ ಮೇಲೆ ಯಾಕೆ ಸಿಕ್ಕಾಗಿದ್ದಾರೆ? ನೀನು ಸರಿಪನನ್ನು ಮಗಳನ್ನು ಸ್ವೀಕರಿಸುವಂತೆ ಅವನ ಸಂಗಡ ಬಳಕೆಯನ್ನು ಮಾಡುವಂತೆ ನೀನು ಆಚಾರ ವಿಚಾರ ಮಡಿ ಮಳಿಗೆಯನ್ನು ಮಾಡ್ತಿರುವಂತೆ ಎಲ್ಲದಕ್ಕೂ ಹೆಚ್ಚಾಗಿ ಬ್ರಾಹ್ಮಣರ ಕುಲದಲ್ಲಿ ಕಳ್ಕೊಂತ ಹತ್ತಿರುವಂತೆ ಆದ್ದರಿಂದ ಅವರೆಲ್ಲ ನಮ್ಮ ಮೇಲೆ ಬೆಂಕಿ ಬೆಂಕಿ ಆಗಿ ನಮ್ಮನ್ನು ಕುಲದಿಂದ ಹೊರಬಿಡ್ತಾರಪ್ಪ ನೀನು ಎಷ್ಟು ಕರುಣಾಮಯಿ ಅಣ್ಣ. ಇದರಿಂದ ನಿನಗೆ ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ನಿನಗೆ ಸಂತೋಷವಾದರೆ ನನ್ನ ಹೊಟ್ಟೆಯೊಳಗೆ ಬೆಂಕಿ ಬಿದ್ದಂತೆ ಆಗುತ್ತದೆ ಏನಮ್ಮ ಆ ಸೈಬರನ್ನು ಇನ್ನು ನಮ್ಮ ಮನೆಗೆ ಬರಬೇಡ ಅವನಿಂದ ನಮ್ಮ ಮನೆ ಮರ್ಯಾದೆ ಹೋಗುತ್ತದೆ ಮಾವ ಮರ್ಯಾದೆ ಹೋಗುವಂತ ಕಾರ್ಯ ಇದು ಏನಾಗಿದೆ ಇನ್ನು ಏನಾಗಿಲ್ಲವ ಮನೆಯ ಎದುರು ಸೀನಪ್ಪ 18 ಹಳ್ಳಿಯ ಎಲ್ಲ ಬ್ರಾಹ್ಮಣರ ಮನೆಯ ಬಾಗಿಲಿಗೆ ಹೋಗಿ
ನಮ್ಮನ್ನ ಆ ಸೀನಪ್ಪ ಪ್ರಸಂಗ ಕರೆಯಿಲ್ಲ ಎಂದು ನೀನೇ ಕೆತ್ತಿಸಬೇಕಲ್ಲ. ಅವನ ಕೂರು ನಮಗೆ ಬೇಕಾಗಿಲ್ಲ. ನಮ್ಮ ಇದು ಊರಿನ ಪ್ರಶ್ನೆ ಅಲ್ವೋ? ನಮ್ಮ ಬಾಳಿನ ಪ್ರಶ್ನೆ. ಮನೆಯಲ್ಲಿ ಮದುವೆ ಮುಂದೆ ಕಾರಣಗಳು ಹುಟ್ಟಿದರು ಸತ್ತರು ಜನಬೇಕು. ಹೆಣ್ಣು ಕೊಡಬೇಕು, ಹೆಣ್ಣು ತರಬೇಕು. ಪೂರ್ವವಾದ ಕುಳಿತಿಂದ ಹೊರಗಿದ್ದರೆ ನಾವು ಬದುಕೋದು ಹೆಂಗೋ? ಈ ಊರೊಳಗೆ ನನ್ನವರೆಲ್ಲರೂ ಯಾರಿದ್ದಾರಲ್ಲ ಅವರು ನಮಗೆ ಯಾಕಕ್ಕೂ ಬೇಕಾಗಿಲ್ಲ. ಅವನೊಬ್ಬನೇ ನನ್ನವ, ಅವನೊಬ್ಬನೇ ನನ್ನ ಯಾರು 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 ಅವನೇ ನನ್ನ ಪ್ರಧಾನ ನೀನು ಅನ್ನಕ್ಕನ್ನು ನುಡಿದರೆ ಆ ಸೀರಪ್ಪನ ವಂಶವು ನಿರ್ವಹಿಸಾಗಿತ್ತು. ತಂದೆ, ಪರಮಾತ್ಮನ ಸ್ವರೂಪನಂತಿರುವ ನಿನ್ನನ್ನು ಆ ಸೀನಪ್ಪ ತನ್ನ ಮನೆಯ ಪ್ರಸ್ತಕ್ಕೆ ಉದ್ದೇಶ ಪೂರ್ವಕವಾಗಿ ಕರೆಸದೆ ಅವಮಾನ ಮಾಡಿದನಲ್ಲ, ಅವನ ವಂಶ ಉದ್ಧಾರವಾಗಲಿ ಅನ್ನಬೇಡ, ಆದರೆ ಉದ್ಧಾರವಾಗಲಿ ಅಂತ ಹೇಳು, ಆದರೆ ನಿರಂಶವಾಗಲಿ ಅನ್ನಬೇಡ. ಸರಿಪ್ಪ, ಹಾಲಿಗೆ ಹೆಪ್ಪಾಕಿದಂತೆ ಹಾಲಿನಂತ ದುಷ್ಟ ಪ್ರಾಣಿಗೆ ಹಾಲು ಉಣಿಸಿದ ನಾವು ಮನುಷ್ಯನ ಅನ್ನದಲ್ಲಿ ವಿಷ ತಂದೆ, ನೀನು ಮನುಷ್ಯನಲ್ಲ, ಸಾಕ್ಷಾತ್ ಮಹಾದೇವ. ಸಮಾಜ ನೀಡುವ ನಂಜನ್ನು ಕುಡಿದ ನೀಲಕಂಠ ನೀನು. ಇದೇ ಸಾಮ, ಹೊರಗು ಹೋಗಿದ್ದು, ಎಲ್ಲದಕ್ಕೂ ನೀನೇ ಕಾರಣ. ನೀನು ನಮ್ಮ ಮನೆಯ ಬರಬೇಡ. ನಿನ್ನಿಂದ ನಮ್ಮ ಮನೆಯ ಮರ್ಯಾದೆ ಹೋಗುತ್ತದೆ. ನಡೆ ಹೋಗ. ಅಣ್ಣ, ಶರೀಫನಿಂದ ನಮ್ಮ ಮನೆಯ ಮನೆಯಾಗಿ ಬೀದಿಗೆ ಬರುವುದನ್ನ ನಾಡಿನ ಉದ್ದಗಲಕ್ಕೂ ಹಬ್ಬುತ್ತದೆ, ಹರಡುತ್ತದೆ. ಇವರಿಂದ ನಮ್ಮ ಮನೆಯ ಮರ್ಯಾದೆ ಹೋಗುತ್ತದೆಪ್ಪ. ತಂದೆ, ದೊಡ್ಡಪ್ಪನವರು ಹೇಳುವ ಮಾತಿನಲ್ಲಿ ಬಹಳಷ್ಟು ಸತ್ಯವಿದೆ. ನನ್ನಿಂದಾಗಿಯೇ ಈ ಮನೆಗೆ ದೊಡ್ಡ ಗಂಡಾಂತರವಿದೆ. ಶರೀಫ, ನೀನು ಅನ್ನುವನಾರು ಏನು ಹೋಗ? ಯಾವ ಗಂಡ ಅಂತ? ಯಾರಿಂದ? ದೇವ, ನಿನಗೆ ನಿನ್ನವರಿಂದ, ನನಗೆ ನನ್ನವರಿಂದ. ನಾನು ನಿನಗೆ ಕಾರಣವಾದರೆ ನೀನು ನನಗೆ ಕಾರಣವಾಗಿರುವಿ. ಈ ಕಳಸ ಗ್ರಾಮದ ಬ್ರಾಹ್ಮಣರ ಬಹಿಷ್ಕಾರವೆಂಬ ಪರಿಸಿಡಿಲು ಈ ಮನೆಯ ಮೇಲೆ ಬಂದು ಬೀಳಲಿದೆ. ಆದ್ದರಿಂದ ನನ್ನನ್ನು ಬಿಟ್ಟು ಬಿಡುತ್ತಂದೆ. ನಾನು ಶಿಶುನಾಳಕ್ಕೆ ಹೊರಟು ಹೋಗುತ್ತೇನೆ. ಮತ್ತೊಂದು ಜನ್ಮದಲ್ಲಿ ಬಹಳಷ್ಟು ಪುಣ್ಯ ಮಾಡಿ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿ ನಿನ್ನ ಸೇವೆ ಮಾಡಿ ಬ್ರಹ್ಮಜ್ಞಾನ ಪಡೆಯುತ್ತೇನೆ. ಇದೇನು ಶರೀಫ? ಬ್ರಾಹ್ಮಣನಾಗಲೇ ಬ್ರಾಹ್ಮಣನೆನಿಸಿಕೊಳ್ಳುವುದು ಅನಾಚಾರ. ಅನೀತಿಗಳಿಂದ ಸೂತನಾಡುವ ಸದಾಚಾರದಿಂದ ಶೀಲದಿಂದ ಮಾತ್ರ. ಶೀಲದಿಂದ ಮಾತ್ರ ಬ್ರಹ್ಮಜ್ಞಾನ ಪಡೆದವರು ಮಾತ್ರ ಕಾರಣರಾಗ್ತಾರೆ. ಆ ವಾಕ್ಯವು ನನಗೆ ಯಾವ ಜನ್ಮಕ್ಕೆ ಬರುತ್ತಿದೆಯೋ ಏನೋ. ಯಾವ ಜನ್ಮಕ್ಕೆ ಯಾಕೋ ಶರೀಫ, ಈ ಜನ್ಮದಲ್ಲಿ ನಿನಗೆ ದೀಕ್ಷೆ ನೀಡಿ ಜನ್ಮದ ಕೊಡುತ್ತೀನಿ. ಬ್ರಹ್ಮಜ್ಞಾನದ ಹಾದಿ ಹೇಳಿಕೊಡುತ್ತೀನಿ ಬಾ ಬಾಳ. ಬ್ರಾಹ್ಮಣನಾಗಿ ಮಾಡುತ್ತೀನಿ ಬಾ. ಇದೇ ಸಾಮ, ನೀನು ಹೊರಗಡೆಯೋ. ದೇವ, ನನಗೆ ಎಲ್ಲರೂ ಸಾವ ಸಾವ ಎನ್ನುತ್ತಿದ್ದಾರಲ್ಲ, ಹಿಂಗಾದ
ಆಜ್ಞೆ ನಡೆದಂತೆ
ತಪ್ಪಾಯ್ತು ಗೋವಿಂದ, ತಪ್ಪಾಯ್ತು. ಮನೆಯೊಳಗೆ ಪ್ರಸಾದಕ್ಕೆ ಮಾಡಿದ ಪಕ್ವಾನವೆಲ್ಲ ಹಳಸಿ ನಾರ್ಲಕತ್ತಿದೀವಿ. ಸೀನಪ್ಪ, ನಾವು ನಿಮ್ಮ ಮನೆಯ ಕಷ್ಟಕ್ಕೆ ಬರುವುದಿಲ್ಲ. ತಪ್ಪಾಯ್ತು ಗೋವಿಂದ, ತಪ್ಪಾಯ್ತು. ನಿನ್ನ ಕಾಲು ಹಿಡ್ಕೊಂತೀನಿ ಗೋವಿಂದ, ನಿನ್ನ ಕಾಲು ಹಿಡ್ಕೊಂತೀನಿ. ಎಲ್ಲರೂ ಹಸಿದು ಕಂಗಾಲಾಗಿ ಕುಂತಿದಾರು. ನೀನೇ ಬಂದು ನಮ್ಮ ಮನೆ ಪ್ರಸಾದವನ್ನು ಸಾಕು ಮಾಡಿಕೊಡ್ಬೇಕು. ಸೀನಪ್ಪ, ನೀನು ನನ್ನ 3 ಮಾಗಲಿಗಳನ್ನು ನಡೆಸಿಕೊಟ್ಟ ಮಾತ್ರ ನಿಮ್ಮ ಮನೆಯ ಪುಸ್ತಕ ಬರ್ತೇನೆ. ಏನಂತೆ? ಏನಪ್ಪ ನಿನ್ನ ಮಗನಿ ಹೇಳು. ಒಂದು, ನಮ್ಮಣ್ಣನನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಬಾಚಿವ ತಂತ್ರಿಯೊಂದಿಗೆ ನಡೆಸುತ್ತ ನಿನ್ನ ಮನೆಗೆ ಕರೆದುಕೊಂಡು ಹೋಗಬೇಕು. ಏನಂತೆ? ಗೋವಿಂದ, ಪಲ್ಲಕ್ಕಿನೂ ತಂದಿದ್ದೀನಿ, ಬಾಜಿ ಭಜಂತ್ರಿಯವರು ಬಂದಿದ್ದಾರೆ, ಕಳಸ ಕನ್ನಡಿ ಹೇಳಿದ್ರು ಮುತ್ತೈದೆಯವರು ಬಂದಿದ್ದಾರೆ. ಬಾಟಿ ಭಟ್ರಿ, ನೀವು ಪಲ್ಲಕ್ಕಿಯಲ್ಲಿ ಕೂಡ ನಡ್ರಿ. ತಮ್ಮ, ನೀನು ಉರಿ ಬಿಸಿಲಿನಲ್ಲಿ ಆ ಬರಿಗಾಲಿನಿಂದ ಆ ಪಲ್ಲಕ್ಕಿಯಿಂದ ನಡೀತಾ ಬರುತ್ತೇನೆ. ನಡೀರಿ. ಗೋವಿಂದ, ನಿನ್ನ ಎರಡನೇ ಮಾವಣಿ ಏನಪ್ಪ ಹೇಳು. ನಾನು ನನ್ನ ಮಗ ಶಿರಿಮನನ್ನು ಕರೆದುಕೊಂಡು ಬರುತ್ತೇನೆ. ಏನಂತೆ? ಅಯ್ಯೋಯಪ್ಪ, ಯಾವ್ದು ಆಗಬಾರದು ಅಂದುಕೊಂಡಿದ್ನಿ ಅದೇ ಆಗಿಬಿಡಬೇಕು. ಆಗಲಿ ಗೋವಿಂದ, ಆಗಲಿ. ನಿನ್ನ ಮೂರನೇ ಮಾವಣಿ ಏನಪ್ಪ? ನಾನು ನನ್ನ ಮಗ ಶಿರೀಪ ಬ್ರಾಹ್ಮಣರ ಮಧ್ಯದಲ್ಲಿ ಕುಳಿತು ಒಂದೇ ಎಲೆಯಲ್ಲಿ ಊಟ ಮಾಡುವರು. ಏನಂತೆ? ಯಾವ್ದು ಆಗಬಾರದು ಆಶಿಸ್ಕೊಂಡಿದ್ನಿ ಅದೇ ಆಗಿಬಿಡಬೇಕು. ಆಗಲಿ ಗೋವಿಂದ, ಆಗಲಿ. ಶಿರೀಪ, ಬಂದೆ ಗುರುದೇವ, ಬಂದೆ. ನಿಮ್ಮ ಅಣ್ಣ ಆಳ ಪಲ್ಲಕ್ಕಿ ಕೂತಿದ್ದಾನಪ್ಪ. ಏ ಬಾಜ ಭಜಂತ್ರಿ ಅವರೇ, ಊರು ಬಾರ್ಸ್ರೆ. ಗೋವಿಂದ ಭಟ್ರಿಗೆ, ಗೋವಿಂದ ಭಟ್ರಿಗೆ, ಬಂಡಿ ಭಟ್ರಿಗೆ. ಶಿರೀಪ, ಈ ಮನೆಯಲ್ಲಿ ಮಾಡಿದ ಅಡಿಗೆಯನ್ನು ಹರಿಸಿದಂತೆ ಅದನ್ನು ಹಸರು ಮಾಡಿ ಬಾಳ ಬಾಸಿನಿ ಬಾಬ. ದೇವ, ಇನ್ನಾಗ್ರೆ ಹಳಸಿದ್ದನ್ನು ಹಸನ ಮಾಡಿ ಬರುತ್ತೇನೆ. ಶಮಟ್ರ, ಈ ಇಬ್ಬರು ಪುಣ್ಯಾತ್ಮ ನೋಡಿ ನಮ್ಮ ಹಸುಗಟ್ಟು ತುಂಬಲಾಗತ್ತೆ ಬಿಡ್ರಿ. ಹಂಗಾರೆ ಅವ್ರು ನೋಡ್ಕೊಂಡು ಕುತ್ಕೊಂಡ್ರಿ. ನಿಮಗೇನು ನನ್ನ ಅವಶ್ಯಕತೆ ಇರಲ್ಲ ಬಿಡ್ರಿ. ನೀರು ಕುಡಿಯೋದು ಅವ್ರು ನೋಡು, ನೀರು ಕುಡಿಯೋದು ಅವ್ರು ನೋಡೋ ಮಾಡ್ಕೊಂಡು ನಿಂತ್ಕೊಂಡ್ರಿ. ಅಲ್ರಿ ಮತ್ತೆ ಸರಿ ಸರ್ ದೇವತೆ ಬರ್ರಿ. ಹೇಳ್ತಿದ್ರಂತ ಹಂಗ ಈಗ ಮುಸಲ್ಮಾನ ಹುಟ್ಟು ಮನುಷ್ಯರೇ ಹುಟ್ಟಿಲ್ಲಪ್ಪ. ಒಮ್ಮೆ ಹಿಂದಿನ ಸಭೆ ಒಳಗ ರಂಬೆಪ್ ನೀವಾಗ ತಕಡಿ ದಿಮ್ಮ ಅಂತ ನೀವಾಗ್ರಿ. ಹೇಳ್ರಿ. ಇವ್ರ ಮನಸ್ಸು ರಂಬಿ ಕಡೆ ಹೋಗ್ಬೇಕಂದ್ರಿ. ಹೌದನ? ಅವ ಸಿಟಿಗೆ ತಿಂದ್ರದೇವ್ ಸುಮ್ಮನಿದ್ದಾನ. ಏ ಮತ್ತೆ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಅಂದ್ರೆ ಶಾಪ ಕೊಟ್ಟಂತ್ರಿ. ಹೌದನ? ಆ ಶಾಪ ಕೊಟ್ಟ ದೇವತೆನ ಶರೀಫ್ ಸಾಹೇಬ್ ಹುಟ್ಟಾನಂತ್ರಿ ಅಂತ ನಮ್ಮ ತಾತ ಹೇಳ್ತಂತ್ರಿ. ನಿಮ್ ತಾತ ಹೋಗಿತ್ತಂತ ಮಾನ್ಯ ಗುಡಿಗೆ ಸಾಧಿ ಹೋಗಿದ್ನಂತ್ರಿ. ಮರೆಯ ಸರಿಪಾ ದೇವತೆ ಅಂತಿಲ್ವೋ. ಮತ್ತೇನಾಗಿದ್ರಿ? ಬಸವಣ್ಣನವರ ಕಾಲದಲ್ಲಿ ಕಲ್ಯಾಣದಲ್ಲಿ ಒಬ್ಬ ಶರಣಾಗಿ ಹುಟ್ಟಿದ್ರು. ಆಗ ಕೂಡ ಒಳಗೊಂಡ್ರಿ ಶರಣ ಸಾಹೇಬ್ ಏನ್ಬೇಕಲ್ಲಪ್ಪ. ಒಬ್ಬ ಶರಣನು ದಾಸೋಹ ಮಹಾಮನೇಂದ್ರ ಶರಣಿಗೆ ತಾಂಬೂಲ ಇಡ್ತಾ ಇದ್ದಂತ. ಹಿಂಗ ತಾಂಬೂಲ ಇಡಬೇಕಾದ್ರೆ ಅವ್ನಿಗೆ ದೊಡ್ಡ ಶರಣ ಬಂದಂತ. ಇವನ್ ಯಾರೋ ದೊಡ್ಡ ಶರಣ ಇರ್ಬೋದು ಅಂತ ಹೇಳೋದು ಅವನಿಗೆ ದೊಡ್ಡ ಎಲ್ಲಿ ದೊಡ್ಡ ಅಡಿಕೆ ಕೊಟ್ಟಂತ. ಆದ್ರಿಂದ ಅವನು ಸಿಟ್ಟಾಗಿ ಕೋಡ್ಕೊಂಡು ಹೋಗಂಡ. ಅವನಿಂದ ಅವನಿಗೆ ಒಬ್ಬ ಸಣ್ಣ ಶರಣ ಬಂದಂತ. ಇವನ್ ಯಾರೋ ಸಣ್ಣ ಶರಣ ಇರ್ಬೋದು ಅಂತ ಹೇಳೋ ಸಣ್ಣ ಅಡಿಕೆ ಕೊಟ್ಟಂತ. ಮುಂದೇನಾಗ್ತಂತಪ್ಪ? ಭಕ್ತರಿಗೆ ಪೌರ್ತಿಯನ್ನು ಮಾಡ್ದಕ್ಕೆ ಎಲ್ಲೋ ನೀನು ಪರಧರ್ಮವನ್ನು ಹುಟ್ಟಿ ಅನ್ಯ ಧರ್ಮದ ಗುರುವನ್ನು ಪಡೆದುಕೊಂಡು ಸದ್ಗತಿಯನ್ನು ಪಡೆಯಬೇಕು ಎಂದು ಶಾಪ ಉಂಟಂತ. ಹೌದನ? ಹಿಂಗಾಗಿತ್ತಂತಾನೆ. ಆ ಶಾಪವನ್ನು ಹೊತ್ತ ಶರಣನ ಶಿಷ್ಟಾಂತದಲ್ಲಿ ನಡೆಸಿ ಸರಿ ನಿನಗೆ ಇದನ್ನ ಹೇಳಿದಾರ ಯಾರಪ್ಪ? ಇದನ್ನ ನನಗೆ ನಮ್ಮ ಹೇಳಿದಪ್ಪ. ನಿಮ್ಮ ಕಲ್ಯಾಣಕ್ಕೆ ಎದಕ್ಕೆ ಹೋಗಿದ್ನಂತಪ್ಪ? ಕಲ್ಯಾಣ ಏನು ಆಧಾರ್ ಕಾರ್ಡ್ ಫ್ರೀ ಕೊಟ್ಟು ನಮ್ಮ ಅಮ್ಮಗ ಕಲ್ಯಾಣ ಕೈಲಾಸನ ಕಂಡು ಬಂದ ನಮ್ಮ ಅಪ್ಪ. ಕೈಲಾಸನ ಕಾಣಿಸಿ ಬಿಡಮ್ಮ.
ನಿಮ್ಮ ಆಶೀರ್ವಾದ ಬಲದಿಂದ ಎಲ್ಲವನ್ನೂ ಹಸನಗೊಳಿಸಿ ಬಂದಿ. ನಿಮ್ಮ ಪಾದದಕ್ಕೂ ಪವಿತ್ರಗೊಳಿಸಿತು. ಚಾಮರ ಇವನೊಬ್ಬನ ಸಾಬ ಗಾರ ಇಬ್ಬರು ಕೊಡ್ಕೊಂಡು ಹಾಸಿದೆಲ್ಲ ಹಸನ್ ಮಾಡ್ಕೊಂಡ್ರ ಅಲ್ಲಿ ಅವಾಗ ಹಾಸಿದ ಈಗ ಹೆಂಗ್ ಹಸರತ್ರಿ ಹುಚ್ಚಪ್ಪ ಅನ್ನ ಅರ್ಥನಿಲ್ಲ. ಅವನು ಬ್ರಾಹ್ಮಣ, ಇವನು ಮುಸಲ್ಮಾನ. ಅವ ಹೆಚ್ಚಿನವ, ಇವ ಕಡಿಮೆವ ಎನ್ನುವ ತಾರತಮ್ಯ ಭಾವದಿಂದ ಬಂದು ನಮ್ಮ ಮನಸ್ಸುಗಳು ಹೊರಸಾಗಿದ್ದವು, ನಮ್ಮ ದೃಷ್ಟಿಗಳು ತೊಳೆದು ಹೋಗಿದ್ದವು. ಆ ದೃಷ್ಟಿಯು ತೊರೆದು ಹೋಯಿತು. ಎತ್ತರಾದವೇ ಎತ್ತರದವರು ಎನ್ನುವ ತಾರತಮ್ಯ ಭಾವದಿಂದ ಎಲ್ಲವೂ ತಿಳಿಯಾಯಿತು, ಎಲ್ಲವೂ ಹಸನವಾಯಿತು. ಗೋವಿಂದ ಭಟ್ರಿ, ನಮ್ಮ ಮನೆಗೆ ಬಂದು ಪ್ರಸಾದವನ್ನು ನೆರವೇರಿಸಿಕೊಟ್ಟು ನಮ್ಮ ಮನೆಯ ಮರ್ಯಾದೆಯನ್ನು ಕಾಯ್ದಿದ್ದಕ್ಕೆ ಅಲ್ಪ ಕಾಣಿಕೆಯನ್ನು ಸ್ವೀಕರಿಸಬೇಕು. ಗುರುದೇವ, ಸೀನಪ್ಪ ಗೌಡರು ಈ ಚೀಲದ ತುಂಬಾ ಬಂಗಾರದ ನಾಣ್ಯಗಳನ್ನು ತುಂಬಿಕೊಂಡು ತಂದು ನಿಮ್ಮ ಪಾದಕ್ಕೆ ನೀಡುವುದಕ್ಕೆ ಬಂದಿದ್ದಾರೆ. ಇಷ್ಟು ಬಂಗಾರ ನಾಡವೆ ಗೋವಿಂದ ಭಟ್ರ ಕಾರ್ಯಕ್ಕೆ ಏನಿಲ್ಲ. ಏನಪ್ಪ, ಈ ಲಕ್ಷ್ಮಿ ಬೆಳೆ ತೊಗಲಿನ ಹರಿಯದ ಹೆಣ್ಣು ಮಕ್ಕಳು. ಈ ಚಂಚಲ ಚಿತ್ತದ ಹೆಣ್ಣನ್ನು ನಾವು ನಾವೆಲ್ಲಿ ಕಾಯ್ದುಕೊಳ್ಳಬೇಕು. ನಮ್ಮ ತೊಗಲ ಪರಿವೇ ನಮಗೆ ಇರುವುದಿಲ್ಲ. ನೀನೇ ಈ ಲಕ್ಷ್ಮಿಯನ್ನು ನಿನ್ನ ಸ್ವಾರ್ಥಕ್ಕೆ ತಿಳಿದಂತೆ ಬಳಸಿಕೊ. ಬಂಗಾರ ನಾಣ್ಯ ಚೀಲ ತುಂಬಿಚ್ಚಿರ ಸೀನಪ್ಪವ್ರು ಎಷ್ಟು ತಂದವಲ್ರಿ, ಇವನ್ ಹೆಂಗ್ ನೋಡ್ಬೇಕು ನಾನು ಅಂತ ನಾನು. ಅಲ್ರಿ ನೀವು ಒಳ್ಳೆ ಅಂತಂದ್ರೆ ನನಗಾರ ಕೊಡ್ರಿ, ನೀವು ಇಸ್ಕೊಂಡ ನಾನು ಮಕ್ಕಳ ಮಲ್ಲಿ ಬಾಳ ಆಗ್ತಾವ್ರಿ. ಹೆಂಡ್ರ ಮಕ್ಕಳ ಮಲ್ಲಿ ಬಾಳ ಆಗ್ತಾವ, ನನಗೆ ರೇಸ್ ಕೊಡ್ರಿ ಒಂಚೂರ. ಚಾಮರ ನನಗೆ ಹೆಣ್ಮಕ್ಳು ಕಡಿಮೆ ಅಂತ ಮಾಡಿದ್ರೆ ಗೋವಿಂದ ಭಟ್ರ ನನಗೆ ಕೊಡಿ, ನಾನು ನಿಮ್ಮ ಹೆಸರಿಗೆ ಹೊಲ ಹಿಡ್ಕೊಂತಾನೆ. ಮಗ ಹಿಡ್ಕಂತೀಯೋ, ಮನಿ ಹಿಡ್ಕಂತೀಯೋ, ನೀನ್ ನಮ್ಮನಾಗ ಇದ್ದದ್ದು 5 ಮುಲಿ ಮನೆ 4 ಮುಲಿ ಕಟ್ಟಾಕತ್ತಿ, ಅದನ್ನ ಸರಿ ಮಾಡು. ಬಾಬಾ ಹೋಗೋಣ ಬಾ.
ಚಕ್ಕಡಿ ಹೊಡಕೊಂಡು ಬರಬಾರದಂತೆ ಅವಾಗ ನಡೆದು ಕಾಲು ಸೋತಿರಬೇಕು. ಮುತ್ತಿಗೆ ಚಿಕ್ಕನ ಚಿಂತೆ ಯಾಕಿದ್ದೀಯೋ? ನೋಡು, ನಮ್ಮಿಬ್ಬರಿಗೂ ವಯಸ್ಸಾಯ್ತು. ನೀನು ಮನೆಗೆ ಬರಲಿಲ್ಲ ಅಂತ ನಾವೇ ನಿನ್ನನ್ನು ನೋಡಾಕ ಅಂತ ಇಲ್ಲಿ ಮಗ ಬಂದ್ವಿ. ವಯಸ್ಸಿಗೆ ಬಂದ ಮಗನು ಎಲ್ಲವನ್ನು ಮರೆತು ಕಳಸ ಹಿಡ್ಕೊಂಡು ಕುಂತು ಬಿಟ್ಟು ಹಡವು ಕೆರಳು ಕೇಳಿಲ್ಲಪ್ಪ. ಈ ಸುಡೋ ಬಿಸಿಲೊಳಗ ಹುಡಿ ಬಂದಿ. ಯಾಕೆ ಚಿಂತೆ ಮಾಡ್ತೀವಿ? ನಮ್ಮ ಶರೀಫ ಆ ಕಳಸ ಬಿಟ್ಟು ಈ ಶಿಸ್ಲಾಕ್ ಓಡಿ ಬರುವಂತೆ ಮಾಡೋಣ. ಗುರುಗಳೇ, ನಮಗಂತೂ ಶಕ್ತಿ ನಿಂತಿತ್ತು. ಮುದುಕಿಗೆ ಕೆಲಸ ನಿಗೋದಿಲ್ಲ. ಮೊಮ್ಮಕ್ಕಳು ಅಂತ ಹರಸ್ತಾವ. ಅದಕ್ಕೆ ನಿಮ್ಮ ಹತ್ರ ಓಡಿ ಬಂದೆವು. ನಾವೇ ಶಿಶುನಾಳಕ್ಕೆ ನಡೆದಿದ್ದೇವೆ. ನೀವೇ ಬಂದಿದ್ದಲ್ಲ, ಬಹಳ ಒಳ್ಳೆಯದಾಯಿತು. ಬಾಬಾ, ನೀವು ನನ್ನ ಲಗ್ನದ ವಿಚಾರ ಮಾಡುವಂತೆ ಕಾಣುತ್ತದೆ. ಮಗನಂತೂ ಮನೆಗೆ ಇರ್ತಿಲ್ಲ, ಮೊಮ್ಮಕ್ಕಳಾದ್ರೂ ಮನೆಗೆ ಇರ್ಲಿ ಅಂತ ನಿನಗೆ ಮಾಡ್ತೀನಿ. ಶರೀಫನ ಲಗ್ನವಾಗಿ ಬಹಳ ದಿನಗಳಾದವು. 3-6 ಮಕ್ಕಳಾಗಿತ್ತು. ಮಣ್ಣಿಗಿಟ್ಟು ಬಂದ. ನಿನಗ ಮದುವೆ ಆಗಿದೆಯಾ? ಯಾವಾಗ? ಎಲ್ಲಿ? ಯಾಕ? ಯಾವೊಡನೆ? ಮಗನೇ, ನಿನ್ನ ಮುಪ್ಪಿನ ತಂದೆ ತಾಯಿಗಳು ನಾವು ಜೀವಂತ ಇದ್ದೇವೆ ಎನ್ನುವುದು ನೆನಪಿಗೆ ಬರಲಿಲ್ಲವೇನು? ಆಯ್ತಪ್ಪ, ಆಯ್ತು. 12 ವರ್ಷ ಹರಕೆ ಹೊತ್ತು ಹಡೆಯಿತು. ಸಾರ್ಥಕಪ್ಪ, ಸಾರ್ಥಕಿತ್ತು. ಬೇಡ, ನಿಮ್ಮವ್ವ ಹಾಲು ನೀಡಿ ಬೆಳೆಸಿ ದೊಡ್ಡವನಾಗಿ ಮಾಡಿದ್ದು ನಿನಗೆ ನೆನಪಾಗಲಿಲ್ಲ. ನಿನ್ನ ಮುದಿ ತಾಯಿಗೆ ಮಗನ ತಲೆ ಮ್ಯಾಗ 4 ಅಕ್ಕಿ ಕಾಳು ಹೋಗಿ ಒಬ್ಬಾಕಿಯನ್ನು ಕೊಡಲಿಲ್ಲವಲ್ಲು. ಈ ಸ್ವಾಮಿಯವರು ಕಳಿಸ್ದಾಗ ಇಟ್ಕೊಂಡು ನಿನಗೆ ಇಂಥ ವಿದ್ಯೆ ಕಲಿಸಿದರವನು. ನನ್ನ ಕಂದ ಇಂಥ ವಿದ್ಯೆ ಕಲಿಸಿದರ. ಎಳೆದಿದ್ದ ಮಗನಾಗಿ ಈ ಊರೊಳಗೆ ಮಾರಿ ಎತ್ತಿ ಅಡ್ಡಾಡದಂತೆ ಮಾಡಿದ್ದು. ನಡೆಯೇ ಊರು ಹೋಗೋಣ. ಇವನು ಹುಟ್ಟಿದಾಗಲೇ ನಮ್ಮ ಹಿರೇಮಠದ ಸಿದ್ದರಾಮಯ್ಯವರು ಹಿಮಾಮ ನಿನಗೆ ಮಗನಾಗುತ್ತಾನೆ, ಆದ್ರೆ ಈ ಮನೆಗೆ ಹತ್ತುವ ಮಗನಾಗುವುದಿಲ್ಲವೆಂದು ಇವರ ಹಣೆಬರವನ್ನೇ ಹೇಳಿದ್ರು. ನಡಿ ಊರು ಹೋಗೋಣ. ಬಾಬಾ, ಏನು ಬಾಬಾ ಅಂತ ಮಗ? ಬಾಬಾ, ನೀವು ನನಗೆ ಕನ್ಯೆ ಹುಡುಕುತ್ತೀರಿ ಏನು? ಹೌದಪ್ಪ, ಹೌದು, ನಿನಗ ಹುಡುಕ್ತೀವಿ. ಏನ್ ಹೇಳ? ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣು ತಂದು ನೀವು ಹೆಂಗ ಲಗ್ನ ಮಾಡ್ತೀರಿ ಅಂತೇನಿ. ಹೆಣ್ಣಿಗೆ ಹೆಣ್ಣು ತಂದು ಹೆಂಗ ಲಗ್ನ ಮಾಡ್ತಾರೋ? ನಾನು ನಿಮಗೆ ಅದನ್ನೇ ಕೇಳುತ್ತೇನೆ ಬಾಬಾ. ಹೆಣ್ಣಿಗೆ ಹೆಣ್ಣು ತಂದು ಹೆಂಗ ಲಗ್ನ ಮಾಡ್ತೀರಿ ಅಂತೇನಿ. ಏನಂದಿ? ನೀನು ಗಂಡನೇನ? ನೀನೇನು ಹೆಣ್ಣೇನು? ತಾಯಿ, ನಾನು ಹೆಣ್ಣು, ನಾನೇ ಸತಿ, ಇವರೇ ಪತಿ. ನಮ್ಮಿಬ್ಬರದು ಪಾರಮಾರ್ಥಿಕ ಲಗ್ನ, ಜೀವದ ಲಗ್ನ, ಆತ್ಮಗಳ ಬೆಸುಗೆ. ಇವರು ನಿನ್ನ ಗಂಡನೇ? ಎಂತ ಗಂಡ? ಈ ಗಂಡ ಮೈಗೆ ಮೈ ಸುಖ ಕೊಡುವ ಮಧ್ಯದ ಮಳ್ಳು ಗಂಡ ನನ್ನ ತಾಯಿ. ನನ್ನ ಸಂಸಾರದ ಸುಖದ ವಿಷಯ ವಾಸನೆಗಳೆಂಬ ತಿಪ್ಪಿಗುಂಡಿಗೆ ಆತ್ಮಜ್ಞಾನದ ಅರುಹಿನ ಬೆಂಕಿ ಇಟ್ಟು ಒಳಗೆಲ್ಲ ಬೆಳ್ಳನೆ ಬೆಳಕು ಮಾಡಿದ ದೇವಗಂಡ. ಈ ಗಂಡ ಎಲ್ಲರಂತ ಗಂಡನಲ್ಲ ತಾಯಿ. ಎಂತವನು ನಿನ್ನ ಗಂಡ? ಗಂಡ ನಂದ ನನ್ನ ಗಂಡ, ವಂಚಿತ ಕೊಂಡ ಎಲ್ಲ ಅಂತವ ನಂದ ನನ್ನ ಗಂಡ. ಎಲ್ಲರಂತವ ನಂದ ಮೇಲೆ ಸೊಲ್ಲು ಸೊಲ್ಲಿಗೆ ಬೈದು ಎಲ್ಲರ ಗಂಡನಂತ. ನನ್ನ ಮೇಲೆ ಸೊಲ್ಲು ಸೊಲ್ಲಿಗೆ ಬೈದು ಎಲ್ಲ ಎಲ್ಲಿ ಹೋಗದ ಹಂಗ ಮಾಡಿದ್ದ. ಮುರಿದು ಬಿಟ್ಟ ಎಲ್ಲರಂತವ ನಂದ ನನ್ನ ಗಂಡ. ಸುಟ್ಟ ಸವತಿಯ ಸತ್ತ ಮುರಿ ಹೊಡೆದ, ಒಣಕೊಟ್ಟು ಮಾತಿನ ಕಂಪು ಜೈವರ ಮನೆಗೆ ಬರಗೊಡದ. ಸುಟ್ಟ 8 ಮಂದಿ ಕಪ್ಪು ಬಿಟ್ಟರೆ ಅವನ ಕಾಲಕ್ಕೆ ಗಂಡನಿಗೆ ಗೋಳಾದ ಬೇವಕ್ಕೆ ಪಕ್ಕವನೆ ಸಿಕ್ಕ ಎಲ್ಲರಂತವ ನಂದು ನನ್ನ ಗಂಡ. ಬೇಡ, ನೀನೇನು ಸನ್ಯಾಸಿ ಆಗ್ತೀಯೇನು? ನೀನೇ ನಮ್ಮ ಮನೆ ಬೆಳಕಪ್ಪ. ನೀನು ಸಂಸಾರಿಯಾಗಬೇಕಪ್ಪ, ಸಂಸಾರಿಯಾಗಬೇಕು. ಪಾರಮಾರ್ಥಿಕದ ಹಾಲಿನ ಮುಂದ ಸಂಸಾರದ ಸುಖದ ಹಾಸಿನ ಮರಿ
ನೀನು ಮುತ್ತು, ನಾನು ಚಿಪ್ಪು. ಮುತ್ತನ್ನು ಚಿಪ್ಪೆ ಹಿಡಿದರು ಚಿಪ್ಪು ಚಿಪ್ಪೆ, ಮುತ್ತು ಮುತ್ತೆ. ಚಿಪ್ಪು ಎಷ್ಟು ಕಾಲಕ್ಕೆ ಮುತ್ತಾದೀತು ಹೇಳು? ನನ್ನ ಸೊಸೆಯಾಗುವಳು ಕಿತ್ತೂರದ ನಾಯಕರ ಮನೆತನದಲ್ಲಿದ್ದ ಹೆಸರು ಫಾತಿಮಾ. ನೀವು ಬರುವಾಗಲೆಲ್ಲ ಕನ್ಯೆ ಹುಡುಕುತ್ತಿದ್ದೇವೆ. ಎಲ್ಲರೂ ಕೂಡಿ ಲಗ್ನ ಮಾಡೋಣ ನಡೀರಿ. ನೀವೇ ನಿಂತು ಎಲ್ಲರನ್ನು ನಡೆಸಿಕೊಡಬೇಕು. ಆ ತಾಯಿ ನಡೆಸಿಕೊಡುತ್ತಾಳೆ ನಡೀರಿ. ನಾಟ್ಯ ಸಂಘದ್ದು ಅದೇ ರೀತಿಗೆ ಸದ್ಗುರು ಭೀಮಾವಳಿ ಸಹಿತ ಅವರಿಗೆ ಸರ್ವಿಸ್ ಸನ್ಮಾನ ಮಾಡ್ತಾರೆ. ತುಪ್ಪ ಅಂದ್ರೆ ಕನ್ನಡ ತುಂಬ ಆಗ್ಬೇಕು ನೋಡ್ರಿ. ತುಪ್ಪ ಪಪ್ಪ ಇದ್ದಾವೆ ಅದಾವ್ಕಿರಿ ನೀವು ನೆಟ್ ಪೇಪರ್ ಅಂತ ಬರುತ್ತಿರಲ್ಲ ಅವ ಹೊಟ್ಟೆ ಹೋಗಿ ತುಪ್ಪ ತಿಂದು ಬರ್ತೀರಿ ನಮಗೆ ನೀವು ನಮ್ಮ ಜೊತೆ ಬಿಟ್ಟು ಎಲ್ಲೇ ಹೋಗಿ ಬಿಡ್ಕಂತೀರಿ, ನಿಮ್ಗೆ ತುಪ್ಪನೂ ಸಿಗಲ್ಲ ಕೋಪನೂ ಸಿಗಲ್ಲ, ಏನ್ ಮಾಡೋದು? ಆಗ್ತಿರ್ತಾನೆ ತುಪ್ಪ. ಅಲ್ರಿ ಆಟ್ ಸಾಬ್ ನನ್ನ ಮಗ ಶರೀಫ ಲಗ್ನದೊಳಗ ಆದ್ರೆ ಹೆಂಗ್ ಕುಂತದ್ದಾನ ಅದನ್ನ ನೋಡಿದ್ರಿ ನೀವು? ಕುಂತದಿ ನಾವ್ ಎಲ್ಲರೂ ಮಗಳ ಕಡೆ ಮಕ ಕುತ್ಕೊಂಡ್ರ ಮೂರ್ ಕಡೆ ಮಕ ಕುತ್ಕೊಂಡ್ರಿ ಮತ್ತ ಹಂಗೆ ಕುಂದ್ರಬೇಕ್ರಿ. ಅವ್ನ ಹೆಂಡತಿ ಹೆಸರು ಕೇಳಿದ್ರಂತ್ರ ತಾವೇ ನಿಂತ್ಕೊಂಡ್ ನಿನ್ನ ಹೆಸರು ಏನ್ ಹೇಳಿ? ನಿನ್ನ ತಂದೆ ತಾಯಿಗಳು ನಿನ್ನ ದೇಹಕ್ಕೆ ಫಾತಿಮಾ ಎಂದು ಹೆಸರಿಟ್ಟರು. ನನ್ನ ನಿನ್ನ ಲಗ್ನ ಕೇವಲ ದೇಹದ ಲಗ್ನ ಅಲ್ಲ, ಆತ್ಮಗಳ ಲಗ್ನ, ಜೀವಗಳ ಲಗ್ನ. ಫಾತಿಮಾ ಎಂದು ಹೆಸರಿಟ್ಟವರು ನಿನ್ನೊಳಗಿನ ಆತ್ಮ ಚೈತನ್ಯಕ್ಕೆ ಯಾರು ಹೆಸರಿಡಲಿಲ್ಲ. ಯಾರು ಹೆಸರಿಡಿದ್ರು ನಿನ್ನೊಳಗಿನ ಆತ್ಮ ಚೈತನ್ಯಕ್ಕೆ ನಾನೇನೆಂದು ಹೆಸರು ಇಡಲಿ ಅಂತ ಹೇಳಿ ಕುಣಿದಾಡಿದ್ರಪ್ಪ. ಅಲ್ರಿ ಚಿನ್ನಪುರ ಏನ ಕುಣಕುಣ ಹಾಡು ಹೇಳಿದ್ರಲ್ಲ ಜೋರ್ ಜೋರ್. ನನ್ನ ಹೆಂಡತಿ
ಸುಮ್ಮನೆ ದುಡಿಯೋನಲ್ಲ ತೂಕ್ ಪಡೆಯೋನಲ್ಲ ಮೈಗಳ ಮಕ್ಕಳಿಗೆ ಕಂಡವರೆಲ್ಲ ಅನಿಸ್ತಾರ ರೀ ಅವನ್ನ ಜೊತೆಗೆ ಸಾಕಿರಿ ಅವ್ನಿಗೆ ಹೆಂಡತಿ ಕೇವಲ ಹೇಳ್ತಾನಂದ್ರಿ ಅಕ್ಕ ಅಂತ ತಂಗಿ ಅಂತ ನಾವಿನಿ ಅಂತ ಮತ್ತಿದೆಲ್ಲ ಅಕ್ಕ ಅಂತ ಇದೆಲ್ಲ ಹೆಂಗ್ ಸಾಧ್ಯ ರೀ ಅಂತ ನಾನು ಇದೆಲ್ಲ ಸಾಧ್ಯ ಬಿಡ್ರಿ ಹೆಂಡತಿಯಲ್ಲಿ ಹೆಣ್ಣಿನ ಸಮಸ್ತ ಮುಖಗಳನ್ನು ಕಂಡುಕೊಂಡಪ್ಪು ನಾವು ಹಾಲ್ರಿ ನಾವೇನ್ ಕಡಿಮೆ ಅದಾವನ್ರಿ ನಾವ್ ಕಂಡ್ ಹೆಣ್ಮಕ್ಳಿಗೆ ಹೇಳ್ತಿ ಅಂತ ಕಂಡಾರ ನಾವ್ರಿ ಹೋಗನ್ರಿ ನಿಮ್ಮನ್ನ ಸಿಕ್ಕಿದ್ರೆ ಹೆಣ್ಮಕ್ಳು ಹೆಂಡತಿ ಅನ್ನೋದು ಅಲ್ಲಿ ಜಾಪಡೆ ಅಂತ ಮಕ್ಕಳು ಹೋಗ್ತಾರೆ ಜಬ್ಬಸ್ಗೆ ಸಾವುಕಾರ ಅದನ್ರಿ ಅಲ್ರಿ ರಾಮ್ರ ತುಪ್ಪ ತುಪ್ಪ ಅಂದ್ರೆ ತುಪ್ಪ ಬಂದು ಹಾಡು ಹೇಳ್ರಿ ನೀವು ಬಾರ ಮಾವ ಬಾರ ಮಾವ ಬಾರ ಮಾವ ಬಾರ ಮಾವ ಬಾರ ಮಾವ ಬಾರ ಮಾವ ಸಸ್ಯವಾಗಿ ತುಪ್ಪ ನಾವು ಹೊಡೆದು ಬೇಡೋಣ ಹೊಡೆದ ಗುಡಿಯೊಳಗ ಮಗಲು ಬೇಡೋಣ ಸಾಹೇಬನಂತ ದರಿದ್ರನ ಕೈ ಹಿಡಿದು ಜೀವನದಲ್ಲಿ ನುಡಲಿಲ್ಲ ಉಣಲಿಲ್ಲ. ದೇವ ಏನು ತಿಂದರೆ ಏನೈತಿ ಸಕ್ಕರೆ ತುಪ್ಪ ಹೋಳಿಗೆ ಹುಗ್ಗಿ ನಾಲಿಗೆ ಮೇಲಿರುವಾಗಲೇ ಸಿಹಿ ಹೊಟ್ಟೆ ಒಳಗೆ ಹೋದ ಮೇಲೆ ಏನೈತಿ ಹೊಟ್ಟೆ ಇದೆ ನಿಮ್ಮಂತವರು ನನಗೆ ಪತಿಯಾಗಿ ದೊರೆತದ್ದು ನನ್ನ ಜನ್ಮ ಜನ್ಮಾಂತರದ ಪುಣ್ಯ ನೀವಿದ್ದರೆ ನನಗೆ ಬೆಳ್ಳಿ ಬಂಗಾರ ಬೇಡ ಮುತ್ತು ರತ್ನ ಬೇಡ ನೀವೇ ನನಗೆ ಸರ್ವಸ್ವ ಈ ಬರಗಾಲ ದಿನದೊಳಗೆ ನಿನಗೆ ತಿನ್ನುವುದಕ್ಕೂ ಕೊರತೆಯಾಯಿತಲ್ಲ. ಬಡತನ ಕೆಟ್ಟದ್ದು, ಬಡವನ ಕೈ ಹಿಡಿದು ದುಃಖಪಟ್ಟಿ. ದೇವ ಏನು ತಿಂದರೆ ಏನೈತಿ ಸಕ್ಕರೆ ತುಪ್ಪ ಹೋಳಿಗೆ ಹುಗ್ಗಿ ನಾಲಿಗೆಯ ಮೇಲಿರುವಾಗಲೇ ಸಿಹಿ ಹೊಟ್ಟೆಯೊಳಗೆ ಹೋದ ಮೇಲೆ ಏನೈತಿ ಹೊಟ್ಟೆ ಇದೆ ಹೊಟ್ಟೆ ಏನು? ಹೊಟ್ಟೆ ಎಂಬುದು ತುತ್ತಿನ ಚೀಲ ಮುಸರಿಯ ಡೋಣಿ ಚೆಲ್ಲಿದ್ದೆಲ್ಲವನ್ನು ಹೇಗೆ ಒಳಗೊಳ್ಳುತ್ತದೆಯೋ ಹಾಗೆ ತಿಂದಿದ್ದನ್ನೆಲ್ಲ ತುಂಬಿಕೊಡುತ್ತದೆ ಈ ತೊಗಲ ಡೋಣಿ ಪಾತು, ನೀನು ನನ್ನ ಕೈ ಹಿಡಿದು ಏನೋ ಸುಖ ಪಡಲೇ ಇಲ್ಲ. ದೊರೆ ತೊಗಲ ಸುಖವೇ ಸುಖವಲ್ಲ ನಾಲಿಗೆಯ ತೃಪ್ತಿಯೇ ತೃಪ್ತಿಯಲ್ಲ ಎಂದು ಬರ್ತದ ಆತ್ಮ ಸುಖದ ಸವಿ ಉಣಿಸಿದ ದೇವನ ಕೈ ಹಿಡಿದ ನನಗೆ ಇನ್ನೇನು ಸುಖ ಬೇಕಿಲ್ಲ ನೀವೇ ಸುಖದ ಸಂಗಿ ಸತಿಗೆ ಪತಿಯೇ ಪರಮಾತ್ಮ ನಿನ್ನಂತ ತಿಳುವಳಿಕೆ ಹೆಂಡತಿಯನ್ನು ಪಡೆದ ನಾನೇ ಧನ್ಯ. ಒಂದೆಯ ಒಳವು ದೀಪವನ್ನು ಎಷ್ಟು ಕಾಲ ಸುತ್ತು ಹಾಕಿದರೆ ತಾನು ದೀಪವಾದೀತು ದೇವ ನಿನ್ನ ಬೆಳಕೆ ಬೆಳಕು ನಾನು ಮರುವೆಯ ಮೂರ್ತಿ ನೀವು ಅರಿವಿನ ಸಾಗರ ನಿಮ್ಮೊಡನೆ ಸುಖವಾದರೆ ಸುಖ ದುಃಖವಾದರೆ ದುಃಖ ನೀವೇ ನನಗೆ ಸರ್ವಸ್ವ ನಡೆಯಲು ಹೋಗೋಣ ರಾಮ್ರ ಶರೀಫ್ ಸಾಹೇಬ್ ಅಂತ ಗುಣ ಅಂತ ಅಂತೀರಿ ಯಾವಾಗ ಹಾಕ್ತಾರೆ ಯಾವಾಗ ಹಾರಿದ್ದಾರ ಅವ್ರು ಹುಕ್ಕಣ ಬರ್ತೈತಿ ನಾವೇನ್ ಮಾಡಕ್ ಬರ್ತೈತಿ ನಮ್ ಹುಕ್ಕಣ ನಮ್ಗೆ ಬರ್ತೈತಿ ಅವ್ನ ಹುಕ್ಕಣ ಅವ್ರ ಬರ್ತೈತಿ ಏನ್ ಮಾಡೋದು ಈಗ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ಕೊಂಡು ಸಾವಕಾಶ ಹೋದ ತೆಗೆ ಕೊಟ್ಟ ಅಲ್ಲೇ
ರಾಯಿಗೆ ಪೂಜೆ ಅಂದರೇನು? ಪೂಜೆ ಅಂದ್ರೆ ಅರ್ಥ ಗೊತ್ತಿಲ್ಲ ನಿಮ್ಗೆ? ಪೂಜೆ ಅಂದ್ರ ದೇವ್ರನ್ನ ಕಣ್ಣಿನ ತೊಳೆದ್ರೆ, ವಿಭೂತಿ ಹಚ್ಚೋದ್ರೆ, ಗಂಧ ಹಚ್ಚೋದ್ರೆ, ಕಡ್ಡಿ ಬೆಳೆದ್ರೆ, ಕರ್ಪೂರ ಬೆಳೆದ್ರೆ, ಕಾಯಿ ಹೊಡೆಯೋದು. ಮುಖದ್ರಿ ಮತ್ತೇನ ರಾಯಿಗೆ ಹೇಳ ಇದು ಪೂಜೆಯಲ್ಲ. ಮತ್ತೇನಪ್ಪ ಪೂಜೆ ಎಂದರೆ ಪೂಜೆ ಶೂನ್ಯ ಶಿವ. ಏನನ್ನು ಮಾಡುವಾಗ ಮನವು ಆ ಶೂನ್ಯವನ್ನಲ್ಲದೆ ಶಿವನನ್ನಲ್ಲದೆ ಮತ್ತೊಂದನ್ನೇ ನೆನೆಯದೆ ಆ ಸ್ಥಿತಿಯೇ ಪೂಜೆ ಅಲ್ಲವೇನ್ರಿ ರಾಯರೇ? ಹೌದ್ರಿ, ನಿಮ್ ಪೂಜೆ ಆನಂದ ಕಾಣ್ತದ್ರಿ. ಅಂದ್ರೆ ಸಾಹೇಬ್ರ ಮೊನ್ನೆ ಇವ್ರು ನಾವು ಪೂಜೆ ಕುಂದಿಸಿದ್ದೆ. ಇವತ್ತೊಂದ್ ದಿವ್ಸ ನೀರಾಗ ಪೂಜೆ ಮಾಡಪ್ಪ, ಇವತ್ತು ನಮ್ ಬೇರೆ ಕೆಲಸ ಐತೆ ಅಂತ ಹೇಳಿದ್ರೆ ಏನ್ ಮಾಡ್ಕೊಂತ ಅಂದ್ರೆ ಕಣ್ಣು ಮುಚ್ಚಿ ಅಂತ ಯಾರ ಕೈ ಬಳಿ ಸಪ್ಪತ್ತಿ ಯಾರ ಹೆಣ್ಮಗಳು ಕರಿಯಲ್ಲಿ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ರಿ. ಮುಂದೆ ಇಂತ ಪೂಜೆ ನೋಡ್ರಿ ಬಂದು. ಹೌದ್ರಿ, ನಿಮ್ ಪೂಜೆ ಆನಂದ ಕಾಣ್ತದ್ರಿ. ನನ್ನ ಪೂಜೆ ಆಗುವುದು ಅಲ್ಲ, ಅದು ಮುಗಿಯುವುದು ಅಲ್ಲ, ಅದು ಯಾವಾಗಲೂ ನಡೆದೇ ಇರುತ್ತದೆ. ಅದು ನಿರಂತರ ಪೂಜೆ. ಎಲ್ಲ ಹೇಳ್ತೀರಿ ನೀವು ಪೂಜೆ ಸಮಾಧಾನ ಕಾಣಂಗಲ್ರಿ. ರಾಯರಿ, ನೀವು ಗಂಧ ವಿಭೂತಿ ಕುಂಕುಮ ಹಚ್ಚಿಕೊಂಡು ದೇಹವನ್ನು ಶೃಂಗರಿಸುತ್ತೀರೋ, ಮನಕ್ಕೆ ಸಂಸ್ಕಾರ ಕೊಡುತ್ತೀರೋ? ದೇಹದ ಸಂಸ್ಕಾರವೇ ಆತ್ಮದ ಸಂಸ್ಕಾರ. ಮುಂದೆ ರೊಟ್ಟಿಯನ್ನು ತಿಂದರನೇ ಹಿತ, ಅದನ್ನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ಪ್ರಯೋಜನವಿಲ್ಲ. ಹಣೆಗೆ ಹಚ್ಚಿದ ವಿಭೂತಿಯ ತತ್ವ ಒಳಗೆ ಇಳಿಯದಿದ್ದರೆ, ಹಣೆಗೆ ಹಚ್ಚಿದ ವಿಭೂತಿ ಗೋಡೆಗೆ ಹಚ್ಚಿದ ಸುಣ್ಣ, ಇವು ಎರಡೂ ಒಂದೇ. ಈಗ ಇವರೇನು ಮಾಡುತ್ತಿದ್ದಾರೆ? ಅವ್ರಿಗೆ ಹುರುಗತೈತ್ರಿ, ಪೂಜೆ ಹಾಕ್ತಾರ. ಯಾವ ಹುರುಗ ಇದ್ದಾರೆ ನನಗೆ ಹೇಳಂಗಿಲ್ಲ, ಕೇಳಂಗಿಲ್ಲ, ನಾನು ಓಡಾಡಕತ್ತೇನೆ. ಬಂದದ್ದು ಓಡಿದ್ದು ಹುರುಗತೈತಿ. ಹೌದ್ರಿ, ನೀವ್ ಯಾಕೆ ಹಣಿ ವಿಭೂತಿ ಹಚ್ಚಿರಲ್ಲ, ಏನು ಭಾಗಿಕತ್ತ ನಾನು ರಾಯಿಗೆ ಪ್ರಪಂಚದೊಳಗೆ ಕೆಲವರು ಮಣ್ಣಿಗೆ ಹೋದರೆ ಕೆಲವರು ಬೆಂಕಿಗೆ ಹೋಗುತ್ತಾರೆ. ಕೊನೆಗೆ ಎಲ್ಲವೂ ಆಗುವುದು ಬೂದಿ. ಪ್ರಪಂಚದ ಹೊರಮೈಯಲ್ಲಿ ಕಾಣುವುದೆಲ್ಲವೂ ಒಂದಿಲ್ಲ ಒಂದು ದಿವಸ ಬೂದಿಯಾಗುತ್ತದೆ ಎನ್ನುವ ಅರಿವು ಇರಲಿ ಎಂದು ಬೂದಿ ಹಣೆಗೆ ಹಚ್ಚಿದ್ದೇನೆ. ಅಲ್ರಿ ಸಾಹೇಬ್ರ, 3 ಗುಂಡಿ ಅಂಗಿ ತೊಟ್ಟಿರಿ, ಬಗಲ ತೋರ್ತಾವ್, ಕಚ್ಚಿ ಪಂಜೆ ಹಾಕಿರಿ, ಕೊಡಿ ಸಂದಿಗೆ ಹೋಗ್ತಾವ್, ಕೊಡಿಗೆ ಸಂದಿಗೆ ಬಗಲ ಸಂದಿಗೆ ಯಾಕೆ ಹಚ್ಚಿರೋ ಹಣಿಗಳ ಹಚ್ಚಿರ್ಬಾರ್ದು. ರಾಯಿ, ಪ್ರಪಂಚದ ಸರ್ವಸ್ವವು ಒಂದಿಲ್ಲ ಒಂದು ದಿವಸ ಬೂದಿಯಾಗುತ್ತದೆ ಎನ್ನುವ ವಿಚಾರ ತಲೆಯೊಳಗೆ ಇರಲಿ ಎಂದು ಬೂದಿ ಹಣೆಗೆ ಹಚ್ಚಿದ್ದೇನೆ. ನಿಮ್ಮಂತೆ ಸ್ವಂತಕ್ಕ ಹಟ್ಟಿಗೆ ಬೆನ್ನಿಗೆ ಅಲ್ಲಿ ಇಲ್ಲಿ ಇರುವಂತೆ ನಾನು ಪಡೆದುಕೊಂಡಿಲ್ಲ. ಇದು ಒಂದು ಮಾತು ಇಷ್ಟವನ್ನು ಮಾತಾಡಿದ್ದು ನಾನು ಒಂದು ರಾತ್ರಿ ಮನೆಗೆ ಕೇಳ್ತೇನೆ. ಇದು ಒಂದು ಮಾತು ಕರೆಕ್ಟ್ ಮಾಡಿರ್ತೀನಿ. ಅದನ್ನ ಬಿಟ್ಟು ಇದು ಒಂದು ಕೆಲಸ ಇವೇನು ಕಳ್ಬಿಟ್ಟು ಇದು ಒಂದು ಕೆಲಸ ಆಗಿರ್ಬಾರ್ದು ನನಗೆ. ಅದಿಲ್ರಿ ಸಾಹೇಬ್ರ, ನಿಮ್ಮ ಮುಖದ ಮೇಲಿನ ಪ್ರಸನ್ನತೆ ಹೆಂಗ್ ಸಿಗತ್ರಿ? ಹೆಂಗ್ ಸಿಗತ್ತೆ ಹೇಳಿ? ಏನ್ ತಿನ್ನಿಸಿಗತ್ತೆ ಹೇಳಿ? ಸೇವನ ತಿಂದು ಸಿಗತ್ತೆ, ಸಗಣಿ ತಿನ್ನಿಸಿಗತ್ತೆ, ಬಾಯಿ ಮುಚ್ಚ. ಏನು ನೋಡಿ ನಿಮ್ಗೆ ಬುದ್ಧಿ ಎಲ್ಲ ಬರೋದು. ಸಾಹೇಬ್ರ, ನಿಮ್ಮ ಮುಖದ ಮೇಲಿನ ಪ್ರಸನ್ನತೆ ಹೆಂಗ್ ಸಿಗತ್ತೆ ಹೇಳಿ? ಹೆಂಗ್ ಸಿಗತ್ತೆ ಹೇಳಿ? ರಾಯಿ, ನೀವು ಈ ತಂಬಿಗೆಯನ್ನು ಎಷ್ಟು ಸ್ವಚ್ಛವಾಗಿ ತಿಕ್ಕಿರುವಿರೋ, ಈ ತಲೆಯನ್ನು ಎಷ್ಟು ನುಣ್ಣಗೆ ಬಳಸಿಕೊಂಡಿರುವಿರೋ. ಹಿಂಗ ಅಂದ್ರೆ ವ್ಯಸನಗಳನ್ನು ತಿಕ್ಕಬೇಕಾಗಿತ್ತು, ಮನಸ್ಸನ್ನು ಬೋಳಿಸಬೇಕಾಗಿತ್ತು. ಈಗೇನೈತಿ? ಏನು ಬೋಳಿಸಬೇಕಾಗಿತ್ತು ಅದನ್ನು ಬಿಟ್ಟಿರಿ, ತಲೆ ಬೋಳಿಸಿಕೊಂಡಿರಿ. ಏನು ತಿಕ್ಕಬೇಕಾಗಿತ್ತು ಅದನ್ನು ಬಿಟ್ಟಿರಿ, ತಂಬಿಗೆ ತಿಕ್ಕಿಕೊಂಡಿರಿ. ಇನ್ನು ಸಿಕ್ಕರೆ ನಿಮಗೆ ಊಟವೇ ಸಿಗಬೇಕು. ನಾನು ಬರುತ್ತೇನೆ. ಯಾರು ನಮ್ಮ ಸುತ್ತ ಹೇಳ್ದ ನನಗೆ ಯಾವ ಮಾಡ್ತೀನಿ? ಇಷ್ಟಪಟ್ಟ ಶ್ಯಾಮಠ ರಾಮಠ ಅಂತ ಮಾತಾಡ್ತಾರೆ. ಯಪ್ಪ ಅಂತೇಳೋ ಜಾನಿ ಅಲ್ಲಿ ಯಾವ ಮಾಡ್ತೀಪ ನನಗೆ ಅಂತ ಏನ್ ಮಾಡ್ತಾನೆ ನಿಮಗೆ? ನಮ್ಮ ಮದುವೆ ಕತ್ತಿ ಮದುವೆ ಮಾಡ್ತಾ ನೋಡಿ. ಮತ್ತ ದೊಡ್ಡ ಕತ್ತಿ, ನಾ ಸಣ್ಣ ಕತ್ತಿ. ಅಲ್ಲೋ ಸೌಕರ್ ಶಿವನ ಹೆರಿಗೆ ಆಸ್ಪತ್ರೆ ಕಟ್ಟಿದ್ರೆ ಅದು ಯಾರು ನೀವು ಮಾಡ್ತೀವಿ. ಅಲ್ಲ ನೀನು ಹುಡುಗಿ ಕೂಡ ನೋಡಿ 3 ತಿಂಗಳ 6 ತಿಂಗಳ ಕಾಣತಾನೆ. ಹಳ್ಳಿ ಕಟ್ಟಿ ಹುಡುಗಿ ಜಾತ್ರೆ ಒಳಗೆ
ಬಾರದೆ ಪ್ರಭುವೇ ಧ್ವನಿ ಕೇಳದಂತಿರುವೆ ಧ್ವನಿ ಅಳಬ್ಯಾಡ ಮಕ್ಕಳೇ ಅಳಬ್ಯಾಡ ನಿನಗ ಹೊಟ್ಟಿ ತುಂಬಬಾರದು ಇಂಥ ಬಡತನದೊಳಗ ನೀನು ಯಾಕಾದರೂ ಹುಟ್ಟಿದಿ ಮಗಳ ಮನೆಯೊಳಗ ಗಂಜಿಗೂ ಗತಿ ಇಲ್ಲದ ಅಂತ ಐತಿ ಎದೆಯೊಳಗ ಹಾಲು ಇಲ್ಲ ಅಳಬ್ಯಾಡ ಮಗಳ ಅಳಬ್ಯಾಡ ಅಳಬ್ಯಾಡ ಅಂದ್ರ ಆ ಕೂಸಿ ಏನ್ ತಿಳಿಬೇಕ ಅಂತೇಳಿ ಹೇಳ ಗಂಜಿ ಕಾಸಿನಿ ಗಂಜಿ ಕುಡಿಯ ನೀನು ಬಾಣ್ತಿ ಎಷ್ಟು ಅಂತ ಹಸ್ಕೊಂಡ್ ಬರ್ತಿ ನೀನು ಗಂಜಿ ಕುಡ್ರ ಮಳೆ ಹಾಕ್ಬಿಟ್ಟು ಬಾ ಗಂಜಿ ಕುಡಿ ಬಾ ಅತ್ತೆ ಅವರು ಬರಲಿ ಪ್ರಸಾದ ತಗೊಳ್ಳಲಿ ಆಮೇಲೆ ನಾವು ಪ್ರಸಾದ ಮಾಡಿದರೆ ಅವನು ಏನು ನೆಚ್ಚಿನವ ಎಲ್ಲರ ಗೋವಿಂದ ಗುರುನಾಥ ಅಂತ ಕುಂತೇ ಬಿಡ್ತಾನ ಅವನು ಏನ್ ಹೊಟ್ಟು ಬಿಡ್ತಾವ ಹೇಳು ನೀ ಗಂಜಿ ಕುಡಿ ಹೇಳು ಹೊಟ್ಟೆಯೊಳಗೆ ಅನ್ನವಿಲ್ಲದಿದ್ದರೆ ಏನಾಯ್ತು ಅತ್ತೆ ಕಣ್ಣಿನೊಳಗ ನೀರು ಬೇಕಾದಷ್ಟು ಇವೆಯಲ್ಲ ಮಗಳು ಅವನ್ನೇ ಕುಡಿಯಲಿ ಹುಚ್ಚಿ ಬಾ ಗಂಜಿ ಕುಡಿ ಬಾ ಹಸಿದ್ಕೊಂಡು ಬಾಂತಿ ಕೊಡ್ರಬಾರ್ದು ಗಂಜಿ ಕುಡಿ ಅವರು ಬಂದರು ನನ್ನ ದೇವರು ಬಂದರು ಕಲಿತೆಯೋ ಈ ಲೋಕದೊಳಗೆ ನೈತು ಹುಚ್ಚು ಮನವೇ ಇವರಲ್ಲಿ ಕಲಿತೆಯೋ ಗಂಜಿ ಕಾಸಿನಿ ಗಂಜಿ ಕುಡಿ ಬಾ ಕೂಸು ನಿಂದ ಕುಂತೈ ಬಾ ಗಂಜಿ ಕುಡಿಯ ತಾಯಿ ಈ ಬರಗಾಲದೊಳಗೆ ನಮಗೆ ಗಂಜಿ ಕಾಯಿಸುವಷ್ಟು ಹಿಟ್ಟನ್ನಾದರೂ ಯಾರು ನೀಡಿದರು ತಾಯಿ ಮಕ್ಕಳ ಮನೆ ಸ್ವಾಮಿಯರು ನಮ್ಮ ಗೋಳ್ ನೋಡ್ಲಾರ್ದ 3 ಮುಟ್ಟಿಗೆ ಹಿಟ್ಟು ಕೊಟ್ಟು 3 ಬಟ್ಲ ಗಂಜಿ ಕಾಸಿನಿ ಬಾ ನೀನು ಕುಡಿ ಬಾ ಗಂಜಿ ನಮ್ಮ ಅಪತ್ಕಾಲದಲ್ಲಿ 3 ಮುಟ್ಟಿಗೆ ಹಿಟ್ಟು ಕೊಟ್ಟ ಪುಣ್ಯಾತ್ಮನ ಮನೆಯಲ್ಲಿ ಹಣ್ಣು ಹೊಕ್ಕಲಿ ತಾತಾಯಿ ಗಂಜಿ ತಾ ಯವ್ವಾ
ತಾಯಿ ಯಾರವರು? ಯಾರೋ ತಿರುಗಿ ನಿರ್ಬೇಕು ಬಾಗಿಲ್ದಾಗ ನಿಂತು ಒಂದೇ ಸವನಾಗ ಅಂತು ನಮ್ಗ ಹೊಟ್ಟಿ ಕೂಳಂತ ಕುಂತೀವಿ ಇಂಥದ್ರೊಳಗ ಈ ಕಿರ್ಕಿರ್ ಕಾಟ ಬೇರೆ ಬಾಗಿಲ್ದಾಗ ನಿಂತು ಒಂದೇ ಸವನಾಗ ಅಳುತ್ತು. ತಾಯಿ ಬಾಗಿಲಿಗೆ ಬಂದವರು ತಿರುಕರಲ್ಲ ತಾಯಿ, ಭಗವಂತನೇ ಈ ರೂಪದಿಂದ ಬಂದಿರುತ್ತಾನೆ. ಆ ಭಗವಂತ ಇಲ್ಲಿ ಯಾಕೆ ಬಂದನು? ಅವನಿಗೆ ಬೇರೆ ಕೆಲಸ ಇಲ್ಲೇನ? ನೀ ಗಂಜಿ ಕುಡಿ. ಯವ್ವಾ ತಾಯಿ ಹಂಗ ಅನ್ಬಾರ್ವಾ ಯವ್ವ, ಪುಣ್ಯ ಬರ್ತೈತಿ ನಿನಗೆ, ಒಂದು ಗಂಜಿ ಕೊಡವಾ ಯವ್ವ. ಬಾ ಭಗವಂತ, ಬಾ ಒಳಗೆ ಬಾ. ಏ ಸರಿಪ, ಇವನ್ ಯಾ ದೇವ್ರ? ಯಾವನೋ ತಿರುಗಿ ನಿರ್ಬೇಕು, ಬರ ಹುಡುಗ್ರು. ತಾಯಿ ಇವನು ನಮ್ಮ ಅತಿಥಿ ಗೋವಿಂದಜ್ಜ. ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ ಎಂದು ಹೇಳಿದ್ದಾನೆ. ಇವನು ನಮ್ಮ ಭಗವಂತ. ಹಸಿದ ದೇವರೇ, ಇದು ಈ ಅಂಬಲಿಯನ್ನು ಸ್ವೀಕರಿಸು, ಸಮಾಧಾನದಿಂದ ಕುಡಿ. ತಿಳಿಯಾದ ಗಂಜಿ ಗಂಟಲದೊಳಗೆ ಸಿಕ್ಕಿತು. ಯವ್ವಾ ಹಸಿವು ತಾಯಿ ನಾ ಕೊಡವಾ ಯವ್ವ. ಏ ತಿರ್ಗ ಹೋಗ, ಮುಂದಕ್ಕೆ ಹೋಗ. ನಮಗ ಹೊಟ್ಟಿ ಕೂಳದಾಗ ಕುಂತೇವಿ, ಇಂಥವ್ರಲ್ಲ ಜೀವನ್ ಬೇರೆ. ನಡಿ ಹೊರ ನಡಿ. ಫಾತಿಮಾ, ನಿನ್ನ ಪಾಲಿನ ಪ್ರಸಾದವನ್ನು ಹಸಿದ ದೇವರಿಗೆ ನೀಡುವೆಯಾ? ಇದು ನಿಮ್ಮ ದೇವರ ಹೊಟ್ಟಿ ತುಂಬಲಿ, ಗಂಜಿ ಬೆಟ್ಟಲು ನಿಮ್ಮ ದೇವರಿಗೆ ನೀಡಿರಿ. ಯವ್ವಾ ಹಸಿವು ಬಾಳ ಹಸಿದೈತಿ ವಾ ಯವ್ವ, ಗಂಜಿ ಸಾಲು ಬಂದಿದೆ. ಇನ್ನಷ್ಟು ಗಂಜಿ ಕೊಡು ವಾ ಯವ್ವ, ನಾನು ಅಳ್ತಾ ಇದ್ದಂಗೆ ವಾ ಯವ್ವ ನೀನ. ತಾಯಿ ದೇವರಿಗೆ ಹಸಿವು, ನಿನ್ನ ಪಾಲಿನ ಪ್ರಸಾದವನ್ನು ಹಸಿದ ದೇವರಿಗೆ ನೀಡುವೆಯಾ? ಏ ಸರಿಪ, ಇವನ್ ಯಾ ದೇವ್ರ? ಮನೆಯೊಳಗೆ ಹೆಂಡತಿ ಮಕ್ಕಳಿಗಿಂತ ಈ ತಿರುಗಿನ ಹೆಚ್ಚಿನವನ ಅದೇನ? ಹೊರ ಕಟ್ಟು ಮಾಡ್ತಾನೆ ಇವನ. ಬಾಣಂತಿಗೆ ಗುಡು ಗಂಜಿಲ್ಲ. ಇವನ್ ಯಾ ದೇವ್ರ? ಈಗ ತಗ ನಮ್ಮ ಪಾಲಿನ ಗಂಜಿನ ಕುಡಿಸು ಈ ನಿನ್ ದೇವ್ರಿಗೆ, ನಾವು ಉಪವಾಸ ಇರ್ತೀವಿ. ಯಪ್ಪ ಹಸಿವು, ಇನ್ನೊಂದು ಗಂಜಿ ಕೊಡಪ್ಪ ಯಪ್ಪ, ಪುಣ್ಯ ಬರ್ತೈತಿ ನಿನಗೆ. ಇದ್ದು 3 ಬಾಟ್ಲ ಗಂಜಿ ಬಕರ್ಸ್ಕು ಅಂತ ಇನ್ನೂ ಹಸಿವು ಅಂತಾನ. ಏ ಸರಿಪ, ಇವನು ಹೊರ ಕಟ್ಟಬಾರ್ದೇನ? ತಾಯಿ ದೇವರನ್ನೇ ಹುಡುಕಿಕೊಂಡು ಗುಡಿ ಕುಂದಾಲಕ್ಕೆ ಹೋಗುತ್ತೇವೆ. ದೇವರೇ ಮನೆಗೆ ಬಂದಿರುವ ಹೊತ್ತಿನಾಗ ಹೊರಗೆ ಹಾಕಬೇಕೆ? ತಾಯಿ ದೇವರು ಹಸಿದಿದ್ದಾನೆ. ಮನೆಯಲ್ಲಿ ಏನಾದರೂ ಇದ್ದರೆ ಹಸಿದ ದೇವರಿಗೆ ನೀಡುತ್ತಾಯಿ. ಮನೆಯೊಳಗಂತೂ ಏನಿಲ್ಲ, ಎಲ್ಲರ ಕೇಳಿ ಒಂದ್ ಸ್ವಲ್ಪ ಚಾಯಿಸ್ಕೊಂಡು ಬಾ ಹೋಗು. ತಾಯಿ ನಾನೆಂದು ಯಾರ ಮನೆಯ ಬಾಗಿಲಿಗೆ ಹೋಗಿದ್ದೇನೆ ಎಂದು ಕೈವಟ್ಟಿಲ್ಲ. ತಾಯಿ ನೀನು ನನಗೆ ಕೇವಲ ತಾಯಿಯಲ್ಲ, ಸಾಕ್ಷಾತ್ ದೇವಿಯ ಸ್ವರೂಪ. ಯಾರ ಮನೆಗೆ ಹೋಗಲಿ ತಾಯಿ? ಇಲ್ಲೇ ಮ್ಯಾಗ ಭೀಮರಾಯರ ಮನೆಗೆ ಹೋಗಿ ಕೇಳಿಸ್ಕೊಂಡು ಬಾ. ಆಗಲಿ ತಾಯಿ, ಹೋಗುತ್ತೇನೆ. ಸೆಲ್ಲೆತ ದೇವ, ನನಗಾಗಿ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗಲ್ಲ, ನಿನಗಾಗಿ ಅನ್ನವನ್ನು ತರಲು ಹೋಗುತ್ತೇನೆ. ನಾ ಬರುವವರ